ನಮಸ್ಕಾರ ಪ್ರಿಯ ವೀಕ್ಷಕರೇ. GM ವಿಶ್ವವಿದ್ಯಾನಿಲಯ ಕೆಲವೇ ವರ್ಷಗಳಲ್ಲಿ ತನ್ನ ವಿಭಿನ್ನವಾದ ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ತನ್ನ ಸಾಮರ್ಥ್ಯದಿಂದ ಇಂದು ದೇಶದ ಯಾವುದೇ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಿಗೆ ಕಡಿಮೆ ಇಲ್ಲದಂತೆ ಬೆಳೆದು ನಿಂತಿದೆ. ಇಂದು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿ ವಿದ್ಯಾರ್ಥಿಗಳ ವಿಶ್ವಾಸ ಗಳಿಸಿದೆ ನಮ್ಮ GM ವಿಶ್ವವಿದ್ಯಾನಿಲಯ. ಇದು ನಮ್ಮ ದಾವಣಗೆರೆಯ ಹೆಮ್ಮೆ. ಇಂತಹ GM ವಿಶ್ವವಿದ್ಯಾನಿಲಯದ ಇನ್ಫಾರ್ಮೇಷನ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರು ಹಾಗೂ GM ವಿಶ್ವವಿದ್ಯಾನಿಲಯದ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರು ಆದ ಡಾಕ್ಟರ್ ವೀರಗಂಗಾಧರ ಸ್ವಾಮಿ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ GM ವಿಶ್ವವಿದ್ಯಾನಿಲಯದ ಬಗ್ಗೆ ಅವರಿಂದಲೇ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಹೇಳಿ ಸರ್. ಹೌದು, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೀರಗಂಗಾಧರ ಸ್ವಾಮಿ ಅಂತ ಹೇಳಿ. ನಾನು ಬೇಸಿಕಲಿ ಕಂಪ್ಯೂಟರ್ ಸೈನ್ಸಲ್ಲಿ ಪ್ರೊಫೆಸರು. ಸೊ BE MTech ಆ್ಯಂಡ್ PhD ಇನ್ ಕಂಪ್ಯೂಟರ್ ಸೈನ್ಸ್. ನಾನು ಮೊದಲು ಹಲವಾರು ವರ್ಷ ಡಿಪಾರ್ಟ್ಮೆಂಟ್ ಹೆಡ್ಡಾಗಿ ಕೆಲಸ ಮಾಡಿದ್ದೀನಿ. ಅದೇ ಥರ ಕ್ವಾಲಿಟಿ ಸೆಲ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಅದೇ ಥರ ಬೇರೆ ಬೇರೆ ಕಾಲೇಜ್ಗಳಿಗೆ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಹೀಗೆ ಹಲವಾರು ನನ್ನ ಅಕಾಡೆಮಿಕ್ಸ್ ವೃತ್ತಿನಲ್ಲಿ ಬೇರೆ ಬೇರೆ ಪೊಸಿಷನಲ್ಲಿ ಕೆಲಸ ಮಾಡ್ತಾ ಡೈರೆಕ್ಟರ್ HR ಆಗಿದ್ದೆ. ಇವಾಗ ವರ್ಕಿಂಗ್ ಆ್ಯಸ್ ಎ ಡೈರೆಕ್ಟರ್ ಫಾರ್ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್. ನನ್ನ ಒಂದು ಈ ಸುದೀರ್ಘ ಜರ್ನಿನಲ್ಲಿ 27 ವರ್ಷ ನಾನು ಸರ್ವಿಸ್ ಇದೆ ಪ್ರಾಧ್ಯಾಪಕರನಾಗಿ. ಸೊ ಹಾಗಾಗಿ ಭಾಳ ಮಕ್ಕಳ ಜೊತೆ ಒಡನಾಟ ಇದೆ. ತುಂಬ ಈ ಅಕಾಡೆಮಿಕ್ಸ್ನ ನಾನು ಕಲ್ತಿದ್ದೀನಿ, ಮಕ್ಕಳಿಗೂ ಕಲಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಜರ್ನಿನಲ್ಲಿ ನನಗೆ ತುಂಬ ಒಂದು ಉತ್ಸಾಹ ಇದೆ ಮತ್ತು ನಾನಿದು ಸಕ್ಸಸ್ ಕಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಂತೋಷ ಸರ್. ಸರ್ GM ವಿಶ್ವವಿದ್ಯಾನಿಲಯದ ಬಗ್ಗೆ ಸ್ವಲ್ಪ ಪರಿಚಯ ಹೇಳಿ ಸರ್. ಅಂದರೆ GM ವಿಶ್ವವಿದ್ಯಾನಿಲಯದಲ್ಲಿ ಈ ಶೈಕ್ಷಣಿಕ ಕಾರ್ಯಕ್ರಮಗಳು ಹೇಗೆ ವಿಭಿನ್ನವಾಗಿದ್ದಾವೆ, ಇದರ ಇತಿಹಾಸ ಆಗಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಹೌದು ನೋಡಿ, ಈಗ ನಮ್ಮ GM ವಿಶ್ವವಿದ್ಯಾಲಯ ಹಿನ್ನೆಲೆ ಏನಪ್ಪ ಅಂದರೆ, ನಮ್ಮದು ಶ್ರೀಶೈಲ ಎಜುಕೇಷನ್ ಟ್ರಸ್ಟ್ ಅಂತೇಳಿ ಭೀಮಸಮುದ್ರ ಅವರು ಈ ಒಂದು ಸಂಸ್ಥೆನ ಸ್ಥಾಪಿಸಿದರು. 2001ರಲ್ಲಿ ನಮ್ಮ ಈ ಒಂದು ಸಂಸ್ಥೆ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಸ್ಥಾಪನೆ ಆಯಿತು. ಅಲ್ಲಿಂದ ಈಚೆಗೆ ಈ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೀತಾ ಬಂದು ಈಗ 25 ಇಯರ್ಸ್ ಅದರದ್ದು ಕಂಪ್ಲೀಷನ್ ಆಯಿತು. ಈ ಒಂದು 25 ವರ್ಷದಲ್ಲಿ ಈ ನಮ್ಮ ಮಧ್ಯಭಾಗ ಕರ್ನಾಟಕದಲ್ಲಿ ನಮ್ಮ ಕಾಲೇಜಿಗೆ ಒಂದು ಒಳ್ಳೆಯ ಉತ್ತಮವಾದ ಹೆಸರಿದೆ. ಹೆಸರು ಈ ಒಂದು ಅಕಾಡೆಮಿಕ್ಸಲ್ಲಿದೆ ಮತ್ತು ಪ್ಲೇಸ್ಮೆಂಟ್ಸಲ್ಲಿದೆ ಮತ್ತು ನಮ್ಮ ಓದಿದ ವಿದ್ಯಾರ್ಥಿಗಳು ಎಲ್ಲ ಜಗತ್ತಿನಾದ್ಯಂತ ಕೆಲಸ ಮಾಡ್ತಿದ್ದಾರೆ. ಅವರು ಭಾಳ ಖುಷಿಯಾಗಿ ಕೆಲಸ ಮಾಡ್ತಿದ್ದಾರೆ, ಖುಷಿಯಾಗಿ ಬೆಳೆದಿದ್ದಾರೆ. ಅವರು ಒಳ್ಳೆಯ ನಮ್ಮ ಕಾಲೇಜ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈ ಒಂದು 2 ವರ್ಷದ ಹಿಂದೆ ಈ ಒಂದು GM ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಯಿತು. ಸೊ ಕನ್ವರ್ಟ್ ಆಗಿ ಅದು ಕೂಡ ಒಂದು ಉತ್ತುಂಗ ಸ್ಥಿತಿಗೆ ಬರ್ತಾ ಇದೆ. ಸೊ ಇದರಲ್ಲಿ ಪಾತ್ರ ಯಾವುದು ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಸಿದ್ದೇಶ್ವರ್ ಸರ್ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟು. ಅದಕ್ಕಿಂತ ಮೊದಲು ನಮ್ಮ ಗೌಡ್ರು ಮಲ್ಲಿಕಾರ್ಜುನಪ್ಪನವರು ಅವರು ಈ ಒಂದು ಸಂಸ್ಥೆನ ಕಟ್ಟಿದರು. ಅವ್ರದ್ದು ಒಂದು ವಿಷನ್ ಇತ್ತು, ಈ ಭಾಗಕ್ಕೆ ಒಂದು ಟೆಕ್ನಿಕಲ್ ಎಜುಕೇಷನ್ ಕೊಡಬೇಕು, ಈ ಭಾಗಕ್ಕೆ ಒಂದು ಒಳ್ಳೆಯ ಎಜುಕೇಷನ್ ಸಂಸ್ಥೆನ ಕಟ್ಟಬೇಕು ಅನ್ನೋದು ಒಂದು ಅವ್ರದ್ದು ವಿಷನ್ ಇತ್ತು. ಹಾಗಾಗಿ ಈ ಒಂದು ಸಂಸ್ಥೆನ ಕಟ್ಟಿದರು. ಮತ್ತು ಅವ್ರ ಮಕ್ಕಳಾದ GM ಸಿದ್ದೇಶ್ವರ್ ಅವರು ನಮ್ಮ ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಫಾರ್ಮರ್ ಪಾರ್ಲಿಮೆಂಟ್ ಅವರು ಮತ್ತು ಅವ್ರ ಜೊತೆಗೆ ನಮ್ಮ GM ಲಿಂಗರಾಜ ಸರ್ ಮತ್ತು GM ಪ್ರಸನ್ನ ಸರ್, ಇವರು 3 ಜನನೂ ಪರಿಶ್ರಮಪಟ್ಟು ನಮ್ಮ ಈ ಒಂದು GMIT ಒಂದು ಒಳ್ಳೆಯ ಸ್ಥಿತಿಗೆ ಬರಲಿಕ್ಕೆ ಕಾರಣಭೂತರಾಗಿದ್ದಾರೆ. ಅದೇ ಥರ ನಮ್ಮ GM ಲಿಂಗರಾಜ್ ಸರ್ ಅವರು ನಮ್ಮ ಈ ಒಂದು GM ಯೂನಿವರ್ಸಿಟಿಯ ಚಾನ್ಸ್ಲರ್ ಆಗಿ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ವೈಸ್ ಚಾನ್ಸಲರ್ ಆದ ಶ್ರೀ ಡಾಕ್ಟರ್ ಶಂಕಪಾಲ್ ಸರ್ ಅಂತೇಳಿ ಅವರು ಹಲವಾರು ಯೂನಿವರ್ಸಿಟಿಗಳಿಗೆ ಕುಲಪತಿಗಳಾಗಿ ಕೆಲಸ ಮಾಡಿ ಮತ್ತು ತುಂಬ ಸುದೀರ್ಘವಾದ ಒಂದು ಎಕ್ಸ್ಪೀರಿಯೆನ್ಸ್ ಅವರಿಗಿದೆ ಈ ಒಂದು ಅಕಾಡೆಮಿಕ್ಸಲ್ಲಿ. ಅವರು ಒಂದೆಲ್ಲ ನೈಪುಣ್ಯತೆ ಮತ್ತು ಅವರ ಎಕ್ಸ್ಪೀರಿಯೆನ್ಸು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಅವರು GM ಲಿಂಗರಾಜ್ ಸರ್ ಅವ್ರದ್ದು ಒಂದು ಎಕ್ಸ್ಪೀರಿಯೆನ್ಸು, ಇಷ್ಟು ವರ್ಷ ಆಡಳಿತ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಸೇರಿ ಈ ಒಂದು ನಮ್ಮ GM ಯೂನಿವರ್ಸಿಟಿ ಒಂದು ಅತ್ಯುತ್ತಮವಾದ ಲೆವೆಲ್ಗೆ ಬರ್ತಾ ಇದೆ. ಹಾಗಾಗಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಸರ್ವೆ ಅವರು ಮಾಡಿ ಮೊನ್ನೆ ಈಗ ಒಂದು 2 ತಿಂಗಳ ಹಿಂದೆ 3rd ಎಮರ್ಜಿಂಗ್ ಯೂನಿವರ್ಸಿಟಿ ಇನ್ ಇಂಡಿಯಾ, 3rd ಬೆಸ್ಟ್ ಎಮರ್ಜಿಂಗ್ ಯೂನಿವರ್ಸಿಟಿ ಇನ್ ಇಂಡಿಯಾ ಅಂತೇಳಿ ಒಂದು ಬಿರುದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಹಲವಾರು ಪ್ರಶಸ್ತಿಗಳು ನಮ್ಮ ಯೂನಿವರ್ಸಿಟಿಗೆ ಬಂದಿದೆ ಆಲ್ರೆಡಿ. ಅದರಲ್ಲಿ ಇದು ಒಂದು 3rd ಬೆಸ್ಟ್ ಎಮರ್ಜಿಂಗ್ ಯೂನಿವರ್ಸಿಟಿ
ಇನ್ ಇಂಡಿಯಾ ಅನ್ನೋದು ಒಂದು ಕಾರ್ಯಕ್ರಮ, ಅದು ಒಂದು ನಮ್ಮ ಬಿರುದು ಬಂದಿದೆ. ಸೊ ಇದು ಎಮ್ ಬಿ ಎದಲ್ಲಿ 4 ಫ್ಲೇವರ್ 4 ಕೋರ್ಸಸ್ಸು ಡಿಫ್ರೆಂಟ್ ಇದೆ, ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಎಮ್ ಬಿ ಎದಲ್ಲಿ ಕೂಡ ಡೈವರ್ಸಿಫೈಡ್ ಫ್ಯಾಕಲ್ಟಿ ಇದೆ. ಡೈವರ್ಸಿಫೈಡ್ ಫ್ಯಾಕಲ್ಟಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಆಂಧ್ರದಿಂದ ಇದ್ದಾರೆ, ಆಮೇಲೆ ತಮಿಳ್ನಾಡಿಂದ ಫ್ಯಾಕಲ್ಟಿ ಇದ್ದಾರೆ, ಆಮೇಲೆ ನಾರ್ತ್ ಕಡೆಯಿಂದ ಫ್ಯಾಕಲ್ಟಿ ಇದ್ದಾರೆ. ಸೊ ಈ ಥರ ಬೇರೆ ಬೇರೆ ಭಾಗಗಳಿಂದನೂ ಫ್ಯಾಕಲ್ಟಿ ಇದ್ದಾರೆ. ಆಮೇಲೆ ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ ಕೂಡ ಬರ್ತಾರೆ. ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ ಇದ್ದಾರೆ. ಇವರೇ ಫ್ಯಾಕಲ್ಟಿ ಕೂಡ IIM ಅಲ್ಲಿ ಪಾಸ್ ಆದವರು ಇದ್ದಾರೆ. ಓಕೆ, IIM ಅಂದರೆ ಗೊತ್ತಾ, ಟಾಪ್ ಮೋಸ್ಟ್ ಬಿಸ್ನೆಸ್ ಸ್ಕೂಲ್ಸ್ ಅವ IIM ಇನ್ ಇಂಡಿಯಾ. ಅಲ್ಲಿ ಅಲ್ಯುಮಿನಿಸ್ ಅಲ್ಲಿ ಓದ್ದವರು ಕೂಡ ನಮ್ಮಲ್ಲಿ ಫ್ಯಾಕಲ್ಟಿ. ಸೊ ಹಾಗಾಗಿ ಅದು ಭಾಳ ಉತ್ತಮವಾಗಿ ಅದೆಲ್ಲ ಅವರು ನಾಲೆಜ್ನ ಅದಕ್ಕೆ ಹಾಕ್ಬಿಟ್ಟು ಎಮ್ ಬಿ ಎದಲ್ಲಿ ಒಳ್ಳೆ ಒಂದು ಪ್ರೋಗ್ರೆಸಿವ್ ವರ್ಕ್ ನಡೀತಾ ಇದೆ ಎಮ್ ಬಿ ಎದಲ್ಲಿ. ಅದೇ ಥರ ನಾವು ಇನ್ನೊಂದಿದೆ ಎಮ್ ಸಿ ಎದಲ್ಲಿ ಕೂಡ 4 ಫ್ಲೇವರ್ ಇದೆ. ಸೊ MCA ಜನರಲ್ ಇದೆ, MCA AI ಆ್ಯಂಡ್ ಡಾಟಾ ಅನಾಲಿಸ್ಟಿಕ್ ಇದೆ, ಆಮೇಲೆ MCA ಡಾಟಾ ಸೈನ್ಸ್ ಇದೆ, ಆಮೇಲೆ MCA ಸೈಬರ್ ಸೆಕ್ಯೂರಿಟಿ ಇದೆ. ಹೀಗೆ 4 ಫ್ಲೇವರಲ್ಲಿ MCA ನಾವು ರನ್ ಮಾಡ್ತೀವಿ. ನಮ್ಮ GM ಯೂನಿವರ್ಸಿಟಿ MCA ತುಂಬ ಫೇಮಸ್ ಇದೆ. ಸೊ ಸೀಟು ತುಂಬ ಚೆನ್ನಾಗಿ ಫಿಲ್ ಆಗಿದೆ. ಸೀಟು ಈಗ ಸ್ಕೇರ್ಸಿಟಿ ಬರುತ್ತೆ, ಆ ಥರ ಚೆನ್ನಾಗಿ ಹೋಗುತ್ತೆ MCA. ಸೊ ಅದೇ ಥರ MSc ನಲ್ಲಿ ಕೂಡ 4 ಫ್ಲೇವರ್ ಇದೆ. MSc ಜನರಲ್ ಇದೆ, MSc ಫಿಸಿಕ್ಸು ಮ್ಯಾಥ್ಸು, ಆಮೇಲೆ MSc ಕೆಮಿಸ್ಟ್ರಿ ಇದೆ, ಆಮೇಲೆ MSc ಫುಡ್ ಟೆಕ್ನಾಲಜಿ ಇದೆ. ಸೊ ಫುಡ್ ಟೆಕ್ನಾಲಜಿ ಸ್ಪೆಷಲೈಸೇಷನ್ MSc ನಲ್ಲಿ. ಸೊ ಆ ಥರದ್ದು ಒಂದು MSc ಕಾರ್ಯಕ್ರಮ ಇದೆ. ಅದೇ ಥರ MCOM ಕೂಡ ರನ್ ಮಾಡ್ತೀವಿ. ಸೊ MCOMಲ್ಲಿ ಭಾಳ ಹುಡುಗರು ಜಾಯ್ನ್ ಆಗ್ತಾರೆ ನಮ್ಮಲ್ಲಿ. ಸೊ ಈ ಥರ ಆಮೇಲೆ ಬೇರೆ ಸ್ಪೆಷಲೈಸ್ ಕೋರ್ಸಸ್ಸಲ್ಲಿ LLB ಕೂಡ ಇದೆ. ಸೊ LLB ಇಂಟಿಗ್ರೇಟೆಡ್ ಇದೆ ಮತ್ತು LLB ಇದೆ. ಸೊ LLB ವಿತ್ BCom ಇದೆ, LLB ವಿತ್ BBA ಇದೆ, ಮತ್ತು ಕಾಮನ್ LLB. ಸೊ ಈ ಥರ ಬೇರೆ ಬೇರೆ ಕೋರ್ಸಸ್ಸನ್ನು ನಾವು ರನ್ ಮಾಡ್ತಾ ಇದ್ದೀವಿ ನಮ್ಮ ಯೂನಿವರ್ಸಿಟಿಲಿ. ಅಪಾರ್ಟ್ ಫ್ರಮ್ ದಟ್ ಟೆಕ್ನಾಲಜಿ ಕಡೆ ಬಂದರೆ MTech ಕೋರ್ಸಸ್ ಇದಾವೆ. MTech ಅರೌಂಡ್ 5 to 6 MTech ಕೋರ್ಸಸ್ ಇದೆ. ಸೊ ಬೇರೆ ಬೇರೆ ಟೆಕ್ನಾಲಜಿ ಕರೆಂಟ್ ಟ್ರೆಂಡಿಗೆ ಏನೇನು ಬೇಕಾಗುತ್ತೆ ಅದರದ್ದೆಲ್ಲ ಕೋರ್ಸಸ್ ಇನ್ಕ್ಲೂಡ್ ಮಾಡಿದ್ವಿ. AI ಆಗಿರ್ಬೋದು, ಡಾಟಾ ಸೈನ್ಸ್ ಆಗಿರ್ಬೋದು, ಡಾಟಾ ಇಂಜಿನಿಯರಿಂಗ್ ಆಗಿರ್ಬೋದು, ಸೊ ಈ ಥರ ಸೈಬರ್ ಸೆಕ್ಯೂರಿಟಿ ಮೇಲೆ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಸ್ಕಿಲ್ಸ್ ಏನೇನು ಬೇಕಾಗುತ್ತೆ ಮಾರ್ಕೆಟಲ್ಲಿ ಆ ಒಂದು MTech ಪ್ರೋಗ್ರಾಮ್ಸ್ ಕೂಡ ರನ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆ ನಮ್ಮಲ್ಲಿ ಟೋಟಲ್ 49 UG ಕೋರ್ಸಸ್ ಇದೆ. 49 ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ರನ್ ಮಾಡ್ತೀವಿ, ಟೆಕ್ನಿಕಲ್ ಕೋರ್ಸಸ್ ಸೇರಿಕೊಂಡು. ಅದೇ ಥರ 21 PG ಕೋರ್ಸಸ್ ರನ್ ಮಾಡ್ತೀವಿ, 21 ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಇದೆ. ಆಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟ್ರೀಮಲ್ಲಿ PhD ಕೋರ್ಸಸ್ ಇದೆ. ಸೊ ರಿಸರ್ಚ್ ಕೋರ್ಸಸ್, PhD ಕೋರ್ಸಸ್ ಎಲ್ಲ ಸ್ಟ್ರೀಮಲ್ಲೂ ಇದೆ. ಸೊ ಇದು ಟೋಟಲ್ 49 UG ಕೋರ್ಸಸ್ಸು, 21 PG ಕೋರ್ಸಸ್ ಪ್ಲಸ್ ಆಲ್ ಸ್ಟ್ರೀಮ್ PhD ರನ್ ಮಾಡ್ತೀವಿ. ಸೊ ಇದು ಒಂದು ಟೋಟಲ್ ನಮ್ಮ ಅಕಾಡೆಮಿಕ್ ಸ್ಟ್ರಕ್ಚರ್. ಆಮೇಲೆ ಇದೇ ನೀವು 4 ಫ್ಲೇವರ್ ಇದ್ದಾವೆ ಇದರಲ್ಲೆಲ್ಲ MCA MBA ಅಲ್ಲಿ ಅಂತ ಹೇಳಿದರೆ, ಅದು ಇದು GM ವಿಶ್ವವಿದ್ಯಾಲಯದ ವಿಶೇಷತೆನೋ ಅಥವಾ ಎಲ್ಲ ಯೂನಿವರ್ಸಿಟಿಲೂ ಈ ಥರ ಕೋರ್ಸಸ್ ಇದಾವೆ ಸರ್? ಹೌದು. ಈಗ ನೋಡಿ, ಒಂದು ಯೂನಿವರ್ಸಿಟಿ ಅಂದರೆ ಅದಕ್ಕೆ ಒಂದು ವಿಷನ್ ಇರಬೇಕು. ವಿಷನ್ ಅಂದರೆ ಈಗ ಮಕ್ಕಳಿಗೆ ಏನು ಕೊಟ್ಟರೆ ಅವ್ರು ಹೊರಗಡೆ ಹೋದ್ಮೇಲೆ ಸರ್ವೈವ್ ಆಗ್ಬೋದು ಅಂತ, ಆ ಒಂದು ಸಿಲೆಬಸ್ಸು, ಆ ಒಂದು ಕಲಿಕೆನ ಕಲಿಸ್ಕೊಡ್ಬೇಕು. ಸೊ ಈ ಒಂದು ಪಾತ್ರದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, GM ಲಿಂಗರಾಜ್ ಸರು ಚಾನ್ಸಲರು, ವೈಸ್ ಚಾನ್ಸಲರ್ ಆದ ನಮ್ಮ ಶಂಕಪಾಲ್ ಸರು, ಡಾಕ್ಟರ್ ಶಂಕಪಾಲ್ ಸರು, ಆಮೇಲೆ ನಮ್ಮ ಬೇರೆ ಬೇರೆ ಇನ್ನೂ ಉನ್ನತ ಸ್ಥಾನಗಳಲ್ಲಿದ್ದಾರೆ. ಸೊ ಇವ್ರದ್ದೆಲ್ಲ ಒಂದು ವಿಷನ್ನಲ್ಲಿ ಯಾವ್ಯಾವ ಕೋರ್ಸ್ ತಂದರೆ ಮಕ್ಕಳಿಗೆ ನಾಳೆ ಹೊರಗಡೆ ಮಾರ್ಕೆಟಲ್ಲಿ ಅವ್ರು ಸಸ್ಟೈನ್ ಆಗ್ಬೋದು, ಯಾವ್ಯಾವ ನಾವು ಅವರಿಗೆ ಕೋಚ್ ಕೊಡಬೇಕಾಗುತ್ತೆ, ಯಾವ್ಯಾವ್ದು ಸ್ಕಿಲ್ಸ್ನ ನಾವು ಡೆವಲಪ್ ಮಾಡಬೇಕಾಗತ್ತೆ, ಅವರಿಗೆ ತುಂಬ ದೀರ್ಘವಾಗಿ ಯೋಚನೆ ಮಾಡಿ ಏನು ಬೇಕಾಗುತ್ತೆ ಪ್ರೆಸೆಂಟ್ ಟ್ರೆಂಡಿಗೆ ಆ ಥರದ್ದು ಒಂದು ಕೋರ್ಸಸ್ನ ಸೆಟ್ ಮಾಡ್ತಾರೆ. ಸೆಟ್ ಮಾಡಿ ಅದರಲ್ಲೂ ಕೂಡ ಚಾಯ್ಸಸ್ ಕೊಡ್ತಾರೆ. ಕೆಲವರಿಗೆ ಫಾರ್ ಎಕ್ಸಾಂಪಲ್ ಈಗ 4 ಕೋರ್ಸ್ ಇದೆ MCAದಲ್ಲಿ ಅಂದೆ, ಸೊ ನಾನು ಸೈಬರ್ ಸೆಕ್ಯೂರಿಟಿ ಮೇಲೆ ಕೋರ್ಸ್ ಮಾಡಬೇಕು ಅಂತ ಅನ್ಕೊತೀನಿ, ಅವಾಗ ನನಗೂ ಅವಕಾಶ ಇರಬೇಕು. ಇಲ್ಲ ನಾನು AI ಮೇಲೆ ಮಾಡಬೇಕು ಅಂತ, ಅವಾಗ ನನಗೂ ಅವಕಾಶ ಇರಬೇಕು. ಇಲ್ಲ ನಾನು ಡಾಟಾ ಸೈನ್ಸ್ ಮೇಲೆ ಮಾಡಬೇಕು ಅಂತ, ನನಗೂ ಅವಕಾಶ ಇರಬೇಕು. ಇಲ್ಲ ಇವೆಲ್ಲ ಸೇರಿ ಒಂದು ಜನರಲ್ ಆಗಿರಲಪ್ಪ ನನಗೆ, ಅದಕ್ಕೂ ಅವಕಾಶ ಇರಬೇಕು. ಸೊ ಹಿಂಗೆ ಎಲ್ಲ ರೀತಿಯ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ವೈಸ್ ಚಾನ್ಸಲರ್. ಅವರೊಂದು ವಿಷನ್ನಿಂದ, ಯಾಕಂದರೆ ಅವರಿಗೆ ತುಂಬ ಹಳೆ ಎಕ್ಸ್ಪೀರಿಯನ್ಸ್ ಇದೆ. ಈಸ್ ವೆರಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಇನ್ ಅಕಾಡೆಮಿಕ್ಸ್. ಯಾಕಂದರೆ ಬೇರೆ ಬೇರೆ ಹಲವಾರು ಯೂನಿವರ್ಸಿಟಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಹಲವಾರು ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಾರೆ. ಅವೆಲ್ಲ ಅನುಭವಗಳು ನಮ್ಮ ಯೂನಿವರ್ಸಿಟಿ ಒಂದು ಸ್ಟೇಜಿಗೆ ಬರಲಿಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಅಲ್ಲಿ ಎಲ್ಲ ಕೋರ್ಸ್ಗಳು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾವೆ. ಇವಾಗ ಏನು ಟ್ರೆಂಡ್ ಇದೆ, ನೆಕ್ಸ್ಟ್ ಅವ್ನು ಕಲ್ತ ಮೇಲೆ ಅವ್ರಿಗೇನು ಜೀವನ ಮಾಡಲಿಕ್ಕೆ ಬೇಕಾಗುತ್ತೆ ಆ ಒಂದು ವಿಷಯವಾಗಿ ಅದನ್ನು ಮಾಡಿದ್ದಾರೆ. ಸರಿ, ಪಠ್ಯಕ್ರಮವನ್ನು ಈಗ ಇಂಡಸ್ಟ್ರಿ ಮತ್ತು
ಅಕಾಡೆಮಿಕ್ಸ್ಗಳಿಗೆ ಅಗತ್ಯಗಳಿಗೆ ಹೊಂದುವಂತೆ ನೀವು ರೂಪಿಸೋದಾಗಲಿ ಅಥವಾ ನವೀಕರಿಸೋದಾಗಲಿ ಯಾವ ರೀತಿ ಮಾಡ್ತೀರಿ ಸರ್ ಅದನ್ನು? ಹೌದು ನೋಡಿ, ಈಗ ಒಂದು ಪಠ್ಯಕ್ರಮ ಅನ್ನೋದು ಭಾಳ ಮುಖ್ಯ ಇರ್ತದೆ ಯೂನಿವರ್ಸಿಟಿ ಎಜುಕೇಷನಲ್ಲಿ. ಸೊ ಅದ್ರ ತಕ್ಕಂಗೆ ನಾವೇನು ಮಾಡ್ತೀವಿ ಅಂದರೆ, ಒಂದು ಯಾವ್ದಾರ ಸಿಲೆಬಸ್ ಫ್ರೇಮ್ ಮಾಡ್ಬೇಕಂದ್ರೆ ನಾವು ಇಂಡಸ್ಟ್ರಿ ಕರೆಂಟ್ ನೀಡ್ಸ್ ಏನಿದೆ ಮತ್ತು ಫ್ಯೂಚರಲ್ಲಿ ಮುಂದೆ ಏನು ಬೇಕಾಗುತ್ತೆ ಮಕ್ಕಳಿಗೆ ಇಂಡಸ್ಟ್ರಿ ಓರಿಯೆಂಟೆಡ್, ಅದನ್ನು ಎರಡೂ ಸೇರಿಸ್ಕೊಂಡು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ಕರ್ಕೊಂಡು ಅದನ್ನು ಒಂದು ಪರಿಪೂರಕವಾಗಿ ನಾವು ಒಂದು ಸಿಲೆಬಸ್ನ ಫ್ರೇಮ್ ಮಾಡ್ತೀವಿ. ಆ ಫ್ರೇಮ್ ಮಾಡ್ಬೇಕಾದ್ರೆ ನಾವು ಏನು ಫಾಲೋ ಮಾಡ್ತೀವಿ ಅಂದರೆ, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಏನಿದೆ ಅದಕ್ಕೆ ಹುಡುಗ ಈ ಕೋರ್ಸ್ ಮುಗಿದ ಮೇಲೆ ಏನು ಅವನು ಇಂಡಸ್ಟ್ರಿ ಲೆವೆಲ್ಗೆ ಹೋಗ್ಬೇಕಾಗತ್ತೆ, ಏನು ಕಲಿಬೇಕಾಗತ್ತೆ ಆ ಲೆವೆಲ್ಗೆ, ಪ್ಲಸ್ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತ ಒಂದು ಫಾರ್ಮೆಟ್ನ ಫಾಲೋ ಮಾಡ್ತೀವಿ. ಔಟ್ಕಮ್ ಬೇಸ್ಡ್ ಎಜುಕೇಷನ್ ಏನಪ್ಪ ಅಂದರೆ, ಹುಡುಗ ಏನಾದರೂ ಕಲಿತು ಅದರಿಂದ ಔಟ್ಕಮ್ ಇರಬೇಕು, ಸುಮ್ಮನೆ ಕಲಿತು ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ಈಗ ರೋಟ್ ಲರ್ನಿಂಗ್ ಅಂತ ಇದೆ ಒಂದು ಮೆಥಡ್. ರೋಟ್ ಲರ್ನಿಂಗಲ್ಲಿ ಏನಾಗುತ್ತೆ ಅಂದರೆ ಬಾಯ್ಪಾಠ ಮಾಡೋದು. ಸೊ ಸಣ್ಣ ಮಕ್ಕಳಿದ್ದಾಗ ನಾವೆಲ್ಲ ಬಾಯ್ಪಾಠ ಮಾಡ್ತಾ ಇದ್ವಿ, ಪದ್ಯನ ಒಪ್ಪಿಸ್ತಾ ಇದ್ವಿ ಮೇಸ್ಟ್ರಿಗೆ. ಅದು ತಾತ್ಪರ್ಯ ಏನೂ ಗೊತ್ತಿರ್ತಿದ್ದಿಲ್ಲ, ಸುಮ್ಮನೆ ಓದಬೇಕು, ಹೋಗಿ ಒಪ್ಪಿಸ್ಬೇಕು, ಈ ಥರದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದು ಇಲ್ಲ ಇವಾಗ. ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂದರೆ ಹುಡುಗ ಏನಾದರೂ ಓದಿದರೆ ಅದರಿಂದ ಅವನು ಏನಾದ್ರು ಕಲಿಬೇಕು. ಹೌದು. ಫಾರ್ ಎಕ್ಸಾಂಪಲ್ ಇವಾಗ ನಾವು 100% ಸಿಲೆಬಸ್ನ ಸೆಟ್ ಮಾಡ್ತೀವಿ, ಹುಡುಗ ಅವನು 60% ಮಾರ್ಕ್ಸ್ ತೆಗಿತಾನೆ, ಇನ್ನೂ 40% ಮಾರ್ಕ್ಸ್ ಗ್ಯಾಪ್ ಇರುತ್ತೆ. ಅಂದರೆ ಇನ್ನೂ 40% ಅವನಿಗೆ ಸಿಲೆಬಸ್ ಹೋಗಿರಲ್ಲ. ಮತ್ತು ಅದನ್ನ ಹೆಂಗೆ ಅವನಿಗೆ ಕಲಿಸ್ಕೊಡ್ಬೇಕು, ಮತ್ತು ಅದರ ಔಟ್ಕಮ್ ಏನು, ಅವನ್ನೆಲ್ಲ ಆ ಕೋರ್ಸ್ ಕಲ್ತ ಮೇಲೆ ಆ ಹುಡುಗ ಯಾವ ಲೆವೆಲಿಗೆ ಅದನ್ನು ಅಪ್ಲೈ ಮಾಡೋಕ್ಕೆ ಸಿದ್ಧನಾಗ್ತಾನೆ, ಇದನ್ನೆಲ್ಲ ನಾವು ಚೆಕ್ ಮಾಡ್ತೀವಿ. ಅದಕ್ಕೆ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತೀವಿ. ಆಮೇಲೆ ಈ ಎಜುಕೇಷನ್ನಲ್ಲಿ ನಾವೆಲ್ಲ ಆ್ಯಕ್ಟಿವಿಟಿ ಬೇಸ್ಡು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗು ಅಡಾಪ್ಟ್ ಮಾಡ್ತೀವಿ. ಅಂದರೆ ಈಗ ಪ್ರಾಕ್ಟಿಕಲಿ ಫೀಲ್ಡಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನು ನೀವು ಸಿಲೆಬಸ್ ಆಗಿ ರೂಪಿಸ್ತೀವಿ. ಕಲಿಸ್ಕೊಡೋದು ಅದೇ ಥರ, ಕಲಿಸ್ಕೊಡೋದು ಕೂಡ ಆ್ಯಕ್ಟಿವಿಟಿ ಬೇಸ್ಡ್ ಇರುತ್ತೆ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಇರುತ್ತೆ. ಹಾಗೆ ಸುಮ್ಮನೆ ಕುತ್ಕೊಂಡು ಏನೋ ಭಯಪಟ ಮಾಡಿ ಓದೋದು ಆ ಥರ ಏನಿರಂಗಿಲ್ಲ. ಸೊ ಪ್ರಾಜೆಕ್ಟ್ಸ್ ಅಲ್ಲಿ ಅಪ್ಲೈ ಮಾಡೋಕ್ಕೆ ರೆಡಿ ಆಗ್ತಾನೆ, ಆಮೇಲೆ ಆ್ಯಕ್ಟಿವಿಟಿ ಬೇಸ್ಡ್ ನಾವು ಮಾಡ್ತೀವಿ. ಈ ಥರ ಬೇರೆ ಬೇರೆ ಮೆಥಡ್ಸ್ ಇದೆ ಪಾಠದಲ್ಲಿ, ಪಾಠ ಹೇಳ್ಕೊಡೋದ್ರಲ್ಲಿ, ಅವನ್ನೆಲ್ಲ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಹುಡುಗರು ಭಾಳ ಖುಷಿಯಾಗಿ ಆ ಸಿಲೆಬಸ್ನ ಓದ್ತಾರೆ, ಕಲಿತಾರೆ, ಅಪ್ಲೈ ಕೂಡ ಮಾಡ್ತಾರೆ. ಮತ್ತು ನಾಳೆ ದಿವಸ ಅದು ಇಂಡಸ್ಟ್ರಿಯಲ್ ಕೂಡ ಅದು ಅವ್ರಿಗೆ ಉಪಯೋಗ ಬರುತ್ತೆ, ಅನುಕೂಲ ಆಗ್ತದೆ. ಬೇಗ ಅವರು ಇಂಡಸ್ಟ್ರಿ ಸೆಟಪ್ಗೆ ಅಡ್ಜಸ್ಟ್ ಹೊಂದ್ಕೊಳ್ತಾರೆ. ಯಾಕಂದರೆ ಈಗ ಕಲ್ತ್ಬಿಟ್ಟಿರ್ತಾರೆ, ಇವಾಗಲೇ ಪ್ರಾಜೆಕ್ಟ್ ಮಾಡೋದು ಕಲ್ತ್ಬಿಟ್ಟಿರ್ತಾರೆ. ಸರ್, ಈಗ ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರಶೀಲತೆ ಮತ್ತು ಸೃಜನಶೀಲತೆಯನ್ನು ಬೆಳೆಸೋದಕ್ಕೆ ವಿಶ್ವವಿದ್ಯಾನಿಲಯ ಯಾವ ರೀತಿ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದೆ? ಈಗ ನೋಡಿ, ಇದಾದಮೇಲೆ ನಾವು ಈ ಕಲಿಕೆ ಒಂದಿರುತ್ತೆ, ಕಲಿಕೆ ಜೊತೆ ಇನ್ನೊಂದು ಏನು ಬರುತ್ತೆ ಅಂದರೆ ನಮ್ಮದು ರಿಸರ್ಚ್ ಓರಿಯೆಂಟೆಡು, ಇನೋವೇಷನ್ ಓರಿಯೆಂಟೆಡು ಅಂತೆಲ್ಲ ಬರುತ್ತೆ. ಈ ರಿಸರ್ಚ್ ಓರಿಯೆಂಟೆಡ್, ಇನೋವೇಷನ್ ಓರಿಯೆಂಟೆಡ್ಗೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ವರ್ಕ್ಶಾಪ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ. ವರ್ಕ್ಶಾಪ್ಸ್ ಅಂದರೆ ಇನೋವೇಷನ್ ಅಂದ್ರೇನು, ರಿಸರ್ಚ್ ಹೆಂಗೆ ಮಾಡಬೇಕು, ಹೊಸ ಪ್ರಾಡಕ್ಟ್ಸ್ನ ಹೆಂಗೆ ತರಬೇಕು. ಈಗ ನಾವು ಓದೋದೇ ಒಂದು ಹೊಸ ಪ್ರಾಡಕ್ಟ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್ ಈಗ ನಾನೇನೋ ಓದಿದ್ದೀನಿ ಅಂದರೆ ಅದು ನನ್ನಿಂದ ಒಂದು ಸೊಸೈಟಿಗೆ ಯೂಸ್ ಆಗಬೇಕು. ಯೂಸ್ ಆದರೆ ನಾನು ಓದಿದ್ದಕ್ಕೂ ಒಂದು ಸಾರ್ಥಕತೆ ಬರುತ್ತೆ. ಹಾಗಾಗಿ ಅವನಿಗೆ ಹುಡುಗಿಗೆ ಹೆಂಗೆ ತಯಾರು ಮಾಡಬೇಕಂದ್ರೆ ನಾವು ಇನೋವೇಷನ್ ಅಂದ್ರೇನು, ಕ್ರಿಯೇಟಿವಿಟಿ ಅಂದ್ರೇನು, ಒಂದು ಹೊಸ ಪ್ರಾಡಕ್ಟ್ ಮಾಡಲಿಕ್ಕೆ ನಾನು ಹೆಂಗೆ ಯೋಚನೆ ಮಾಡಬೇಕು, ಆ ಥರದ್ದೆಲ್ಲ ಪ್ರೊಸೆಸ್ ಅವನಿಗೆ ಕಲಿಸ್ತಾ ಹೋಗಬೇಕು. ಅದಕ್ಕೇನು ಮಾಡ್ತೀವಿ ಅಂದರೆ ನಾವು ಈ ವರ್ಕ್ಶಾಪ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ. ವರ್ಕ್ಶಾಪ್ಸ್ ಹೊರಗಡೆಯಿಂದ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕರೆಸ್ತೀವಿ, ಸೈಂಟಿಸ್ಟ್ಗಳು ಕರೆಸ್ತೀವಿ, ಅದರಿಂದ ನಾವು ಅವನಿಗೆ ವರ್ಕ್ಶಾಪ್ ಮಾಡಿಸ್ತೀವಿ. ಆ ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀವಿ ಅವ್ರಿಗೆ ಇನೋವೇಷನ್ ಅಂದರೆ ಹೆಂಗೆ, ಅದನ್ನು ಹೊಸ ಪ್ರಾಡಕ್ಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟಿವಿಟಿ ಅಂದರೆ ಯಾವ ಥರ ಯೋಚನೆ ಮಾಡಬೇಕು. ಹಾಗೆ ಪ್ಲಸ್ ನಮ್ಮದು ಐಡಿಯಾ ಲ್ಯಾಬ್ ಅಂತ ಇದೆ. ಒಂದು ಐಡಿಯಾ ಲ್ಯಾಬಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಎ ಸ್ಟೂಡೆಂಟ್ ವಿತ್ ಅ ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್. ಈಗ ಒಂದು ಐಡಿಯಾ ಏನೋ ಬರ್ತದೆ ಅವನಿಗೆ, ಐಡಿಯಾ ಬಂದರೆ ಅವ್ನು ಚೆಕ್ ಮಾಡಬೇಕು, ಅದು ಇಂಪ್ಲಿಮೆಂಟ್ ಮಾಡಿ. ಅದಕ್ಕೆ ಅದರ ಐಡಿಯಾ ಲ್ಯಾಬಲ್ಲಿ ಅದಕ್ಕೆಲ್ಲ ಫೆಸಿಲಿಟಿ ಇದೆ. ಒಂದೇನೋ ಐಡಿಯಾ ಬಂದದನ್ನ ಮಾಡ್ಲ್ ಮಾಡ್ಬೋದು, ಅವನು ಮಾಡ್ಲ್ ಮಾಡಿ ಚೆಕ್ ಮಾಡ್ಬೋದು, ಪರ್ಟಿಕ್ಯುಲರ್ ಔಟ್ಕಮ್ ಬರ್ತಾ ಇದೆಯಾ ನಾನು ಅನ್ಕೊಂಡಿದ್ದು. ಇಲ್ಲ ಅಂದರೆ ಮತ್ತೆ ಎಕ್ಸ್ಪರ್ಟ್ಸ್ ಜೊತೆ ಒಂದು ಡಿಸ್ಕಸ್ ಮಾಡ್ಬೋದು. ಇನೋವೇಷನ್ ವೀಕ್ ಅಂತಲೇ ಮಾಡ್ತೀವಿ. ಇನೋವೇಷನ್ ವೀಕಲ್ಲಿ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬರ್ತಾರೆ, ಸೈಂಟಿಸ್ಟ್ ಬರ್ತಾರೆ, ಈ ಥರ ಮಾಡೆಲ್ ಮಾಡಿರೋದೆಲ್ಲ ಅವ್ರು ತಗೊಂಡು ಹೋಗ್ತಾರೆ. ನಮ್ಮ ಹುಡುಗರು ಮತ್ತು ಫ್ಯಾಕಲ್ಟಿ ಗ್ರೂಪ್ ಮಾಡಿರ್ತೀವಿ, ಹುಡುಗರ ಜೊತೆ ಫ್ಯಾಕಲ್ಟಿ ಗ್ರೂಪ್ ಇರುತ್ತೆ, ಒಂದು ಗ್ರೂಪ್ ಮಾಡಿ ಅವರು ತಗೊಂಡೋಗಿ ಪ್ರೆಸೆಂಟ್ ಮಾಡ್ತಾರೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಜೊತೆ ಮತ್ತು ಸೈಂಟಿಸ್ಟ್ಗಳ ಜೊತೆ ಪ್ರೆಸೆಂಟ್ ಮಾಡ್ತಾರೆ. ಪ್ರೆಸೆಂಟ್ ಮಾಡಿ ಅವ್ರದ್ದು ಸಲಹೆಗಳು ಕೇಳ್ತಾರೆ. ಅವಾಗ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್, ಸೈಂಟಿಸ್ಟ್ಗಳು ಹೇಳ್ತಾರೆ ಇದು ಈ ಥರ ಇನ್ನೂ ಮಾಡಬೇಕು, ಈ ಥರ ಟ್ಯೂನ್ ಮಾಡಬೇಕು, ಈ ಥರ ಚೇಂಜ್ ಮಾಡಬೇಕೆಲ್ಲ ಮಾಡಿ. ಸೊ ಅದನ್ನು ಹುಡುಗರೆಲ್ಲ ಮತ್ತೆ ಐಡಿಯಾ ಲ್ಯಾಬಿಗೆ ಅದನ್ನೆಲ್ಲ ಚೇಂಜ್ ಮಾಡಿ ದೇ ವಿಲ್ ಸಿ ದಟ್ ದ ಔಟ್ಕಮ್ ಶುಡ್ ಕಮ್. ಸೊ ಅದನ್ನು ಪ್ರಾಡಕ್ಟ್ ರೀತಿಗೆ ಬದಲಾಗೋಕ್ಕೆ ಟ್ರೈ ಮಾಡ್ತಾರೆ. ಈ ಪ್ರಾಡಕ್ಟ್ ರೀತಿ ಬದಲಾಗೋಕ್ಕೆ ಟ್ರೈ ಮಾಡೋದರಲ್ಲಿ ಫಂಡಿಂಗ್ ಬೇಕಾಗುತ್ತೆ. ಸೊ ಫಂಡಿಂಗ್ ಕೂಡ ನಮ್ಮ ಯೂನಿವರ್ಸಿಟಿಯಿಂದ ಕೂಡ ಫಂಡಿಂಗ್ ಇದೆ. ಸೊ ಒಂದು ಸ್ಟಾರ್ಟಪ್ ಮಾಡಲಿಕ್ಕೆ, ಒಂದು ಪ್ರಾಡಕ್ಟ್ ಜನರೇಟ್ ಮಾಡಲಿಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ನವರು ವೆರಿ ಕೀನ್ ಆನ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್. ಸೊ ದೇ ಗಿವ್ ದ ಫಂಡ್ಸ್
ಫಂಡ್ಸ್ ಇದಕ್ಕೋಸ್ಕರನೇ ಕೊಡ್ತಾರೆ. ಅದೇ ಥರ ಇವನ್ ಗೌರ್ಮೆಂಟಿಂದ ಕೂಡ ಫಂಡ್ಸ್ ಇದೆ, ಸ್ಟಾರ್ಟಪ್ಸ್ಗೆ MSME ಕಡೆಯಿಂದ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ತುಂಬ ಕಡೆ ಫಂಡ್ಸ್ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಐಡಿಯಾ ಲ್ಯಾಬ್ ಅಂತಲೇ ಕ್ರಿಯೇಟ್ ಮಾಡಿ ಅರೌಂಡ್ 90 lakhs ವರ್ತ್ ಇದೆ. ಸೊ ASIT ಸ್ಪಾನ್ಸರ್ ಇದೆ, ನಮ್ಮದು ಸ್ಪಾನ್ಸರ್ ಇದೆ ಯೂನಿವರ್ಸಿಟಿ ಕಡೆದು. ಸೊ ಎರಡು ಸೇರಿ ಒಂದು ಐಡಿಯಾ ಲ್ಯಾಬ್ ಮಾಡಿ ಹುಡುಗರಿಗೆ ಈ ಥರದ ಅವಕಾಶ ಮಾಡಿಕೊಡ್ತೀವಿ. ಅವ್ರ ಐಡಿಯಾನ ದೇ ಕ್ಯಾನ್ ಕನ್ವರ್ಟ್ ಇಂಟು ಎ ಪ್ರಾಡಕ್ಟ್. ಸೊ ಈ ಥರ ಕಲಿಕೆನೂ ಕೂಡ ನಡೆಯುತ್ತೆ. ಸರ್, ಈಗ ನಿಮ್ಮ ರೆಗ್ಯುಲರ್ ತರಗತಿಗಳು ನಡೀತಾ ಇರ್ತವೆ. ಆ ತರಗತಿಗಳ ಹೊರತಾಗಿ ನೀವು ಅವರ ಸಾಫ್ಟ್ ಸ್ಕಿಲ್ಸ್ ಡೆವಲಪ್ಮೆಂಟಿಗೆ ಮತ್ತು ಪ್ರಾಕ್ಟಿಕಲ್ ಅನುಭವವನ್ನು ಪಡೆದುಕೊಳ್ಳೋಕ್ಕೆ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯದ ಕಡೆಯಿಂದ ಯಾವ ರೀತಿ ಸಹಾಯ ಆಗ್ತಾ ಇದೆ? ಹೌದು, ನೋಡಿ, ನಮ್ಮ ರೆಗ್ಯುಲರಾಗಿ ಈ ಕೋರ್ಸ್ ಕಲಿಸೋದವ್ರಿಗೆ, ಆಮೇಲೆ ಸಿಲೆಬಸ್ ಕಲಿಸೋದು, ಪ್ರಾಕ್ಟಿಕಲ್ ಮಾಡಿಸೋದು, ಇದು ಒಂದು ಭಾಗ. ಓಕೆ. ಸೊ ಈ ಅಪಾರ್ಟ್ ಫ್ರಮ್ ಕೋರ್ಸ್ ಕಲಿಕೆ ಬಿಟ್ಬಿಟ್ಟು ನಾವು ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ. ಯಾಕಂದರೆ ಈಗ ಸರೌಂಡಿಂಗು ನಾಟ್ ಓನ್ಲಿ ಯು ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ಟೆಕ್ನಾಲಜಿ ಆರ್ ಒನ್ ಪರ್ಟಿಕ್ಯುಲರ್ ಕೋರ್ಸ್, ಬೇರೆ ಸ್ಕಿಲ್ಸ್ ಕೂಡ ಅದಕ್ಕೆ ಬೇಕಾಗುತ್ತೆ. ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಸೆಮಿಸ್ಟ್ರಿಂದನೇ ಪ್ಲಾನಿಂಗ್ ಮಾಡ್ತಾ ಹೋಗ್ತೀವಿ ಟಿಲ್ 8th ಸೆಮಿಸ್ಟರ್. ಫಸ್ಟ್ ಸೆಮಿಸ್ಟರ್ ಯಾವ ಸ್ಕಿಲ್ಸ್ ಕೊಡಬೇಕು ಅದಕ್ಕೆ, ಸೆಕೆಂಡ್ ಸೆಮಿಸ್ಟರ್ ಯಾವ್ದು ಕೊಡಬೇಕು, ಥರ್ಡ್ ಯಾವ್ದು ಕೊಡಬೇಕು, ಫೋರ್ತ್, ಅದಕ್ಕೆ ಸಪ್ರೇಟ್ ವಿಂಗ್ ಇದೆ. ಯಾವ್ಯಾವ ಸೆಮಿಸ್ಟರ್ಗೆ ಏನೇನು ಸ್ಕಿಲ್ಸ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಸೊ ಅದೇ ರೀತಿ ನಾವು ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ. ಸೊ ಕಾಂಪಿಟೆನ್ಸಿ ಸೆಲ್ ಅಂತ ಇದೆ. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಆಲ್ ದಿಸ್ ಟ್ರೈನಿಂಗ್ಸ್. ಯಾವ್ಯಾವ ಸ್ಕಿಲ್ಸ್, ಎಕ್ಸ್ಟ್ರಾ ಸ್ಕಿಲ್ಸ್ ಏನೇನು ಬೇಕಾಗುತ್ತೆ ಹುಡುಗಿ, ಅದು ಪ್ಲ್ಯಾನ್ ಮಾಡಿ ಅದನ್ನು ಅಪ್ರೂವಲ್ ತಗೊಂಡು ಆ ಥರ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಸೆಮಿಸ್ಟರ್ ಟು 8th ಸೆಮಿಸ್ಟರ್. ಅಪಾರ್ಟ್ ಫ್ರಮ್ ದಿಸ್ ಒಂದು ಇಂಟರ್ನ್ಶಿಪ್ ಅಂತ ಬರುತ್ತೆ, ಇಂಡಸ್ಟ್ರಿ ಇಂಟರ್ನ್ಶಿಪ್ ಅಂತ. ಇಂಡಸ್ಟ್ರಿ ಇಂಟರ್ನ್ಶಿಪ್ ಬಂದ್ಬಿಟ್ಟು 4th ಸೆಮಿಸ್ಟರ್ ಆದ ತಕ್ಷಣ ನಾವು ಅವನಿಗೆ 2 ತಿಂಗಳು ಸ್ಟೂಡೆಂಟ್ನ ಇಂಡಸ್ಟ್ರಿ ಕಳಿಸ್ತೀವಿ. ಸೊ ನಮಗೆ ಆ ಇಂಡಸ್ಟ್ರಿ ಟೈಅಪ್ಗೆ ಬೇರೆ ಟೀಮ್ ಇದೆ. ಸೊ ಆ ಟೀಮ್ ಏನು ಮಾಡುತ್ತೆ, ಬರೀ ಇಂಡಸ್ಟ್ರಿ ಟೈಅಪ್ ಮಾಡ್ತಾ ಇರುತ್ತೆ. ನಮ್ಮ ಯೂನಿವರ್ಸಿಟಿ ಜೊತೆ ಇಂಡಸ್ಟ್ರಿ ಟೈಅಪ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ನ ಆಯ್ಕೆ ಮಾಡಿ ಆ ಇಂಡಸ್ಟ್ರಿಗೆ ಕಳಿಸ್ತೈತೆ. ಸೊ 4th ಸೆಮಿಸ್ಟರ್ ಆದ ತಕ್ಷಣ ನಾವು 2 ತಿಂಗಳು ಇಂಡಸ್ಟ್ರಿ ಕಳಿಸ್ತೀವಿ. ಸೊ ಹುಡುಗರು ಸ್ಟೂಡೆಂಟ್ಸ್ ಏನು ಹುಡ್ಕೊಳ್ಳೋದು ಬೇಡ, ಯಾವ ಇಂಡಸ್ಟ್ರಿ ನಾನು ಎಲ್ಲೋದನ್ನಪ್ಪ ಸಿಗಲಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ ತುಂಬ ಹೊರಗಡೆ ಏನೇನಾಗ್ತಾ ಇದೆ ಅಂದರೆ, ಇಂಟರ್ನ್ಶಿಪ್ಗೆ ಹೋಗಪ್ಪ ಅಂದರೆ ಕೆಲವರು ಹಂಗೆ ಸರ್ಟಿಫಿಕೇಟ್ ತರೋರಿದ್ದಾರೆ, ದುಡ್ಡು ಕೊಟ್ಟು ಮಾಡ್ಲಿಲ್ದಂಗೆ ಹಂಗೆ ಬರೋರಿದ್ದಾರೆ. ಯಾಕಂದ್ರೆ ಅದು ಇಂಡಸ್ಟ್ರಿಯವರೆಗೂ ಬೇಡ ಇರುತ್ತದೆ. ಎಕ್ಸ್ಟ್ರಾ ಬರ್ಡನ್, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ಅವರಿಗೆ ಕೇಳಬೇಕು, ಇದೆಲ್ಲ ಮಾಡ್ಬೇಕು, ಟೈಮ್ ಕನ್ಸ್ಯೂಮ್ಷನ್ ಜಾಸ್ತಿ ಇರುತ್ತೆ, ಅವ್ರ ಟೈಮ್ ಲೈನ್ಸ್ ಇರುತ್ತೆ. ಹಾಗಾಗಿ ಅದು ಕಷ್ಟ ಸ್ವಲ್ಪ ಹೋಗೋದು. ಹಾಗಾಗಿ ನಮ್ಮ ಸಪ್ರೇಟ್ ಟೀಮ್ ಇದೆ. ದಟ್ ಟೀಮ್ ಒಳ್ಳೊಳ್ಳೆ ಇಂಡಸ್ಟ್ರಿಗೆ ಹೋಗಿ ಅವ್ರು MOU ಮಾಡಿಕೊಂಡು ನಮ್ಮ ಒಂದು ಅಡ್ವಾಂಟೇಜಸ್, ಯೂನಿವರ್ಸಿಟಿ ಅಡ್ವಾಂಟೇಜಸ್ ಹೇಳಿ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡು ನಾವೇ ನಮ್ಮ ಹುಡುಗರನ್ನ ಕಳ್ಸಿಕೊಡ್ತೀವಿ. ಅಲ್ಲಿಗೆ ಕಳ್ಸಿಕೊಟ್ಟು 2 ತಿಂಗಳು ಹೋಗಿ ಆ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಈಗ ನೀವು ಯೂನಿವರ್ಸಿಟಿ ಕಡೆಯಿಂದ ಮಾಡೋದ್ರಿಂದ ಹೌದು, ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಷ್ಟನೂ ತಪ್ತು ಮತ್ತೆ ಈಸಿ ವೇ ಇರುತ್ತೆ. ಆಮೇಲೆ ಹೋಗಿ ಅವ್ರು ಏನು ಮಾಡ್ತಾರೆ, ಇಂಡಸ್ಟ್ರಿನಾಗೆ ನೋಡ್ತಾರೆ ನಾನೇನು ಕಲ್ತಿದ್ದೀನಿ, ಇಂಡಸ್ಟ್ರಿ ಏನು ನಡೀತಾ ಇದೆ. ಸೊ ಅಲ್ಲಿ ಹೋಗಿ ಅದನ್ನೆಲ್ಲ ಸರ್ವೆ ಮಾಡಿ ಇವ್ರಿಗೆ ಇನ್ನೂ ಏನು ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕಾಗುತ್ತೆ ಅಲ್ಲಿಗೆ ಮ್ಯಾಚ್ ಆಗಲಿಕ್ಕೆ, ಅದನ್ನೆಲ್ಲ ನೋಟ್ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಂಡು ಬಂದು ನಮಗೆ ಮತ್ತೆ ಇಲ್ಲಿಗೆ ಮೆಸ್ಟ್ರಿಗೆ ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಕೂಡ ಅಲ್ಲಿ ನೋಡ್ಬಿಟ್ಟು ಏನು ನಡೀತಾ ಇದೆ ಸೆಟಪ್, ಇಂಡಸ್ಟ್ರಿ ಅಂದರೆ ಏನು, ನಾನು ಯಾವ ಲೆವೆಲಲ್ಲಿ ಇದ್ದೀನಿ, ನಾನು ಯಾವ ಲೆವೆಲಿಗೆ ಹೋಗ್ಬೇಕಾಗುತ್ತೆ, ಅದನ್ನೆಲ್ಲ ರಿಪೋರ್ಟ್ ಮಾಡಿ ಬಂದು ಫ್ಯಾಕಲ್ಟಿ ಕೊಡ್ತಾರೆ. ಮತ್ತೆ ಫ್ಯಾಕಲ್ಟಿನವರು ಇವ್ರಿಗೆ ಏನು ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕಾಗುತ್ತೆ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಆ ಟ್ರೈನಿಂಗ್ಗಳು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಾರೆ. ಸೊ ಅದಾದ ತಕ್ಷಣ ಮತ್ತೆ 5th ಸೆಮಿಸ್ಟರ್ಲಿ ಮತ್ತೆ 2 ತಿಂಗಳು ಕಳಿಸ್ತೀವಿ ಅದೇ ಇಂಡಸ್ಟ್ರಿಗೆ. ಸೊ ಇವ್ನು ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಡೈರೆಕ್ಟ್ಲಿ ದೇ ವಿಲ್ ಗೋ ಆನ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್. ಕಂಪ್ನಿನವ್ರು ಏನು ಡೆವಲಪ್ಮೆಂಟ್ ಇರ್ತದೆ ಇಂಡಸ್ಟ್ರಿ, ಅಲ್ಲಿಗೆ ಹೋಗಿ ಸೇರ್ಕೋತಾರೆ. ಸೇರ್ಕೊಂಬಿಟ್ಟು ದೇ ಜಾಯಿನ್ ವಿತ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇನ್ ದ ಕಂಪನಿ. ಸೊ ಆ 2 ತಿಂಗಳು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ 6th ಸೆಮಿಸ್ಟರ್ 2 ತಿಂಗಳು ಹೋಗ್ತಾರೆ. ಸೊ ದಟ್ ಅದು ಉಳಿದಿದ್ರೆ ಏನಾದ್ರು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅದನ್ನು ಮುಗಿಸ್ಕೊಟ್ಟು ಬರ್ತಾರೆ. ಹೀಗೆ 4th, 5th, 6th 2 ತಿಂಗಳು ಇಂಡಸ್ಟ್ರಿ ಜೊತೆ ನಾವು ವರ್ಕ್ ಮಾಡಲಿಕ್ಕೆ ಬಿಡ್ತೀವಿ. ಸೊ ಆ 6 ಮಂತ್ಸಲ್ಲಿ ಅವ್ರ ಇಂಡಸ್ಟ್ರಿ ಅಂದರೆ ಏನು, ಇಂಡಸ್ಟ್ರಿ ಹೆಂಗೆ ನಡೆಯುತ್ತೆ, ಅದ್ರ ವಾತಾವರಣ ಏನು, ಅವ್ರಿಗೆ ಏನು ಕಡಿಮೆ ಇದೆ, ಅವ್ರು ಇನ್ನೂ ಏನು ಡೆವಲಪ್ ಆಗಬೇಕು, ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಓದ್ತಾ ಅದು ಪ್ಯಾರಲಲ್ ಆಗಿ ಅದು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಹಾಗಾಗಿ 7th ಸೆಮಿಸ್ಟರ್ ಅವ್ನು ಬಂದ ತಕ್ಷಣ ನಾವು ಯಾವುದೇ ಕಂಪ್ನಿ ಕರ್ಕೊಂಡ್ಬಂದು ಬನ್ನಿ ನಾವು ತೊಗೊಳ್ಬೇಕಂತ ಏನಿಲ್ಲ, ಕಂಪ್ನಿನವರೇ ಅವ್ರನ್ನ ಕರ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ರೆಡಿ ಪ್ರಾಡಕ್ಟ್ ಸಿಗುತ್ತೆ. ಸೊ ಅಲ್ಲೇ ಟ್ರೈನ್ ಆಗಿಬಿಟ್ಟಿರ್ತಾರೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಪ್ರಾಡಕ್ಟ್ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು, ಡಿಸೈನ್ ಎಲ್ಲ ಗೊತ್ತಾಗಿರುತ್ತೆ. ಸೊ ಹಂಗಾಗಿ 7th ಸೆಮಿಸ್ಟರ್ಗೆ ಅವ್ರು ರೆಡಿಯಾಗಿ ಬಂದು ಅವರೇ ಕಂಪ್ನಿಯವರು ಕರ್ಕೊಂತಾರೆ. 7th 8th ಇಲ್ಲಿದ್ದಾಗೆ ಕರ್ಕೊಂಡ್ಬಿಡ್ತಾರೆ. ಸೊ ಈ ಒಂದು ಆಟೋಮೆಟಿಕ್ ಪ್ರೊಸೆಸ್ ನಮ್ಮ ಕುಲಪತಿಗಳು ಸಾದ ಇವರು ಡಾಕ್ಟರ್ ಶಂಕಪಾಲ್ ಸರ್ ಅವ್ರದ್ದು ಒಂದು ವಿಷನ್, ಅವ್ರದ್ದು ಒಂದು ಐಡಿಯಾದಲ್ಲಿ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್ ನೀವು ಅಬ್ಸರ್ವ್ ಮಾಡ್ದಂಗೆ 8th ಸೆಮಿಸ್ಟರ್ ಕಳಿಸ್ತಾರೆ ಇಂಡಸ್ಟ್ರಿ ಇಂಟರ್ನ್ಶಿಪ್. ಅದು ಭಾಳ ಲೇಟ್ ಆಗುತ್ತೆ. ಸೊ ನಮ್ಮಲ್ಲಿ ಹಾಗಾಗಿ 4th ಸೆಮಿಸ್ಟರ್ ಇಂಟ್ರಡ್ಯೂಸ್ ಮಾಡ್ತೀವಿ. 4th ಸೆಮಿಸ್ಟರ್ ಇಂಟ್ರಡ್ಯೂಸ್ ಮಾಡಿದಾಗ ಒಂದು ಟೈಮ್ ವೇಸ್ಟ್ ಆಗಲ್ಲ. ಅಟ್ಲೀಸ್ಟ್ ಫೈನಲ್ ಇಯರ್ಗೆ ಹೋದ ತಕ್ಷಣ ಅವನಿಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಆಗ್ಬೋದು. ಈ ಒಂದು ಕಾರ್ಯಕ್ರಮ ಇಂಡಸ್ಟ್ರಿ ಇಂಟರ್ನ್ಶಿಪ್ಪಲ್ಲಿ ಮಾಡ್ತೀವಿ. ಓಕೆ, ಹಾಗೆ ಸರ್. ಈಗ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್
ವಿದ್ಯಾರ್ಥಿ ಕೇಂದ್ರಿತ ಚಟುವಟಿಕೆಗಳಾಗಿರ್ಬೋದು ಅಥವಾ ಇತರೆ ಕಾರ್ಯಕ್ರಮಗಳಾಗಿರ್ಬೋದು, ಅದರಲ್ಲಿ ವಿದ್ಯಾರ್ಥಿಗಳನ್ನು ಹೇಗೆ ತೊಡಗಿಸ್ಕೊಳ್ತಾ ಇದ್ದೀರಿ? ಹೌದು, ಈಗ ನೋಡಿ, ಒಂದು ವಿದ್ಯಾರ್ಥಿ ಒಂದು ಯೂನಿವರ್ಸಿಟಿಲಿ ಓದ್ತಿದ್ದಾರೆ ಅಂದರೆ ನಾಟ್ ಓನ್ಲಿ ಅಕಾಡೆಮಿಕ್ಸ್ ಒಂದೇ ಇರೋದಿಲ್ಲ ಜೀವನದಲ್ಲಿ. ಸೊ ಒಂದು 360 ಡಿಗ್ರಿ ಡೆವಲಪ್ಮೆಂಟ್ ಅಂತ ಇರುತ್ತೆ. 360 ಡಿಗ್ರಿ ಡೆವಲಪ್ಮೆಂಟ್ ಅಂದರೆ ಸರೌಂಡಿಂಗ್ಸು ಟೋಟಲ್ ಒಂದು ಪಾಠ ಕಲಿಕೆ ಎಲ್ಲ ಒಂದು ಭಾಗ, ಇನ್ನೊಂದು ಭಾಗ ಸ್ಪೋರ್ಟ್ಸ್ ಇರುತ್ತೆ, ಇನ್ನೊಂದು ಭಾಗ ಕಲ್ಚರ್ ಇರುತ್ತೆ, ಇನ್ನೊಂದು ಭಾಗ ಅವನು ಸೋಷಿಯಲಿ ಹೆಂಗೆ ಜೀವನ ಮಾಡ್ಬೇಕು ಅನ್ನೋದಿರುತ್ತೆ. ಇದನ್ನಷ್ಟು ನಾವು ಕಲಿಸ್ಕೊಡ್ಬೇಕು. ಸೊ ಒಂದು ಪರಿಪೂರ್ಣವಾದ ಅವನು ಸಿಟಿಜನ್ ಆಗಬೇಕು ಅಂದರೆ, ನಾಳೆ ಒಂದು ದೇಶದ ಸಿಟಿಜನ್ ಆಗಬೇಕು, ಇದಿಷ್ಟು ಅವನಿಗೆ ಗೊತ್ತಿರಬೇಕು. ಯೂನಿವರ್ಸಿಟಿಯಿಂದ ಹೊರಗೆ ಹೋದಾಗ ಅವನು ನಮಗೆ ಒಂದು ಅಸೆಟ್ ಆಗಿ ಕನ್ವರ್ಟ್ ಆಗಬೇಕು ದೇಶದ. ಸೊ ನಾವೇ ಯಾವಾಗಲೂ ಬಂದು ಅವನ ಜೊತೆಗಿದ್ದು ಇದು ಮಾಡಿ ಅಂತ ಹೇಳೋಕ್ಕಾಗಲ್ಲ. ಈ 4 ವರ್ಷದಲ್ಲಿ ಅವನು 40 ವರ್ಷ 50 ವರ್ಷ ಜೀವನ ಮಾಡೋದನ್ನ ಕಲಿಸಿಕೊಡು. ಹಾಗಾಗಿ 360 ಡಿಗ್ರಿ ಡೆವಲಪ್ಮೆಂಟ್ ಅಂತೀವಿ ಅದಕ್ಕೆ. ಹಾಗಾಗಿ ನಾವು ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ GM ಲೀಗ್ ಅಂತ ಮಾಡ್ತೀವಿ. GM ಲೀಗ್ ಬಂದ್ಬಿಟ್ಟು ನಮ್ದು IPL ಲೀಗ್ ಇದ್ದಂಗೆ, IPL ಇದ್ದಂಗೆ ಅದೇ ಮಾದರಿ ಅದೇ ಫಾರ್ಮೆಟಲ್ಲಿ ನಾವು GM ಲೀಗ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಹುಡುಗಿಗೆ ನಾನು ಕೊಹ್ಲಿಯಾಗಿ ಆಟ ಆಡಬೇಕು ಅಂತ ಇಷ್ಟಪಡ್ತಿರ್ತಾನೆ, ಟಿವಿಯಾಗಿ ನೋಡಿ ನನಗೆ ಆಟ ಆಡೋಕೆ ಅಲ್ಲಿ ಆಗ್ತಿರಲ್ಲ ಹೋಗಿ, ಅದೇ ಫಾರ್ಮೆಟನ್ನು ನಾವು ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಅದೇ ಫಾರ್ಮೆಟಲ್ಲಿ ಅವನು ಆಟ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಬೇರೆ ಬೇರೆ ಸ್ಪೋರ್ಟ್ಸ್ ಆಡ್ಬೋದು, ಈ ಥರದ್ದೆಲ್ಲ. ಮತ್ತು ನಮ್ಮ ಸ್ಪೋರ್ಟ್ಸ್ ಗ್ರೌಂಡ್ ನೋಡಿದ್ದೀರಾ, ಅದು ಟಾಪ್ 1 ಸ್ಟೇಟ್ ಆಫ್ ದ ಹಾರ್ಟ್ ಸ್ಪೋರ್ಟ್ಸ್ ಗ್ರೌಂಡ್ ಫೆಸಿಲಿಟಿ ಇದೆ. ಇನ್ಫೋಸಿಸ್ ಅಲ್ಲಿ ಏನಿದೆ ಮೈಸೂರಲ್ಲಿ, ಅದೇ ಮಾದರಿಯಲ್ಲಿ ನಮ್ಮದು ಸ್ಪೋರ್ಟ್ಸ್ ಗ್ರೌಂಡ್ ತುಂಬ ಚೆನ್ನಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಂದಿದೆ. ಅದೇ ಥರ ನಾವು GM ಐಡಲ್ ಅಂತ ಮಾಡ್ತೀವಿ ಕಲ್ಚರಲ್ಲೇ. ಇದು ನಾವು ಇಂಡಿಯನ್ ಐಡಲ್ ಅಂತ ಒಂದು ಕಾರ್ಯಕ್ರಮ ಬರ್ತದೆ. ಸೊ ಆ ಟಿವಿನಲ್ಲಿ ಅದೇ ಮಾದರಿನಲ್ಲಿ GM ಐಡಲ್ ಅಂತ ಮಾಡ್ತೀವಿ. ಸೊ ಅದೇ ಥರ ನಾಟ್ಯ ತರಂಗ ಅಂತ ಇದೆ. ಸೊ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಅಂತ ಒಂದು ಕಾರ್ಯಕ್ರಮ ಆಗುತ್ತೆ. ಅದೇ ಥರ ನಾಟ್ಯ ತರಂಗ ಅಂತ ಆ ಫಾರ್ಮೆಟಲ್ಲಿ ಮಾಡ್ತೀವಿ. ಆಮೇಲೆ ಜ್ಞಾನ ಯೋಧ ಅಂತ ಒಂದಿದೆ. ಜ್ಞಾನ ಯೋಧ ಬಂದ್ಬಿಟ್ಟು ಪ್ಯೂರ್ಲಿ ಆನ್ ಟೆಕ್ನಿಕಲ್ ಆ್ಯಂಡ್ ನಾಲೆಜ್ ಬೇಸ್ಡ್ ಒಂದು ಬೇರೆ ಬೇರೆ ಹಂತದಲ್ಲಿ ಅವ್ರನ್ನ ಟೆಸ್ಟ್ ಮಾಡ್ತಾ ಕ್ವಿಸ್ ಮಾಡ್ತಾ ಹೋಗಿ ಲಾಸ್ಟ್ಗೆ ಒಂದು ಟಫೆಸ್ಟ್ ಲೆವೆಲಲ್ಲಿ ಅವ್ರು ಗೆದ್ದರೆ ಅದಕ್ಕೆ ಜ್ಞಾನ ಯೋಧ ಅಂತ ಕೊಡ್ತೀವಿ. ಪ್ಯೂರ್ಲಿ ಬೇಸ್ಡ್ ಆನ್ ನಾಲೆಡ್ಜ್. ಸೊ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ನಾವು ಸೆಟ್ ಮಾಡಿದ್ದೀವಿ. ಹುಡುಗರು ತುಂಬ ಉತ್ಸುಕತೆಯಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರೇನಪ್ಪ ಅಂದರೆ ಮನೆ ಬಿಟ್ಟರೆ ಯೂನಿವರ್ಸಿಟಿ ಒಳಗಿರ್ಬೇಕು. ಸೊ ಯೂನಿವರ್ಸಿಟಿಯಾಗಿ ಜಾಸ್ತಿ ಕಾಲ ಕಳಿಬೇಕು. ಅವ್ರಿಗೆ ಇಷ್ಟ ಆಗ್ಬೇಕು ಇಲ್ಲಿರೋದು. ನಾನು ತಿಗಪ್ಪ ಯಾವಾಗ ಹೋದೆ, ಬ್ಯಾಗ್ ಕಂಡೆ ಮನೆಗೆ ಹೋದೆ ಅನ್ನೋ ಲೆವೆಲಿಗೆ ಹೋಗಬಾರ್ದು. ಆ ಥರ ಎಲ್ಲ ಚಟುವಟಿಕೆಗಳು ನಮ್ಮ ಡಾಕ್ಟರ್ ಶಂಕಪಾಲ್ ಅವರು, ವೈಸ್ ಚಾನ್ಸಲರು, ಆ ಥರ ಎಲ್ಲ ಫಾರ್ಮೆಟ್ನ ರೆಡಿ ಮಾಡಿದ್ದಾರೆ. ಹುಡುಗರು ಕೂಡ ಅದೇ ಥರ ಫಾಲೋ ಅಪ್ ಮಾಡ್ತಾರೆ. ಅಲ್ಲಿಗೆ ವಿದ್ಯಾರ್ಥಿಗಳು ಓದ್ತಾ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಇದೆ, ಕಲ್ಚರಲ್ ಆಗುತ್ತೆ, ಸ್ಪೋರ್ಟ್ಸ್ ಇದಾವೆ, ಎಲ್ಲ ಆಕ್ಟಿವಿಟೀಸು ಎಲ್ಲ ರೆಗ್ಯುಲರ್ ಆಗಿ ಆಗ್ತಾ ಇದ್ದಾವೆ. ಓಕೆ ಸರ್, ಈಗ ವಿದ್ಯಾರ್ಥಿಗಳಲ್ಲಿ ಸಮುದಾಯ ಪಾಲ್ಗೊಳ್ಳಿಕೆಯನ್ನು ಉತ್ತೇಜಿಸಲು ಮತ್ತು ಈ ಆಯ್ಕೆ ವಿಷಯಗಳಲ್ಲಿ ಸ್ವಾತಂತ್ರ್ಯ ನೀಡೋದಕ್ಕೆ ಯಾವ ಅವಕಾಶಗಳಿದಾವೆ ಸರ್? ಹೌದು, ಈಗ ನೋಡಿ, ನಾವು ಸಬ್ಜೆಕ್ಟ್ಸ್ ಎಲ್ಲ ಒಂದೊಂದು ಡೊಮೇನಲ್ಲಿ ಓದ್ತಿರ್ತೀನಿ. ಈಗ ನಾನು ಕಂಪ್ಯೂಟರ್ ಸೈನ್ಸ್ ಓದ್ತೀನಿ ಅಂದ್ಕೊಳ್ಳಿ, ನನಗೆ ಯಾವುದೋ ಇನ್ನೊಂದು ಮೆಕ್ಯಾನಿಕಲಲ್ಲಿ ಏನೋ ಇಂಟ್ರೆಸ್ಟ್ ಇರುತ್ತೆ, ಅದು ಒಂದು ಯಾವುದೋ ಸಬ್ಜೆಕ್ಟ್ ಓದಬೇಕು. ಅದಕ್ಕೆ ಆ ಥರದ್ದು ಓಪನ್ ಎಲೆಕ್ಟಿವ್ ಅಂತ ಮಾಡ್ತೀವಿ. ಸೊ ಓಪನ್ ಎಲೆಕ್ಟಿವ್ಸಲ್ಲಿ ಏನಿರುತ್ತೆ, ನನ್ನ ಡೊಮೈನ್ ಬಿಟ್ಬಿಟ್ಟು ಬೇರೆ ಇನ್ನೊಂದು ಡೊಮೈನ್ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೋದು. ಸೊ ಆ ಥರ 1 or 2 ಸಬ್ಜೆಕ್ಟ್ ಓದ್ಬೋದು. ಸೊ ನಾನು ಕಂಪ್ಯೂಟರ್ ಸೈನ್ಸ್ ಓದ್ತಿರ್ತೀನಿ, ಮೆಕ್ಯಾನಿಕಲ್ ಬಗ್ಗೆನೂ ತಿಳ್ಕೊಬೋದು, ಇಲ್ಲ ಮೆಕ್ಯಾನಿಕಲ್ ಓದ್ತಿರ್ತೀನಿ, ಎಲೆಕ್ಟ್ರಿಕಲ್ ಬಗ್ಗೆ ತಿಳ್ಕೊಬೋದು. ಈ ಥರ ಓಪನ್ ಎಲೆಕ್ಟಿವ್ ಅಂತೇಳಿ ಒಂದು ವಿಭಾಗದಲ್ಲಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ಸಬ್ಜೆಕ್ಟ್ಸ್ನ ಓದಲಿಕ್ಕೆ. ಸೊ ಆ ಅವಕಾಶನೂ ಕೂಡ ವಿದ್ಯಾರ್ಥಿಗಳು ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿದ್ದಂಗೆ ಈಗ ನಾವು ಈ ಕೊಲಾಬ್ರೇಟಿವ್ ಪ್ರಾಜೆಕ್ಟ್ಸ್ ಅಂತ ಮಾಡಿಸ್ತೀವಿ. ಕೊಲಾಬ್ರೇಟಿವ್ ಪ್ರಾಜೆಕ್ಟ್ಸ್ ಅಂದರೆ, ಈಗ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಒಂದೇ ಒಂದು ಡೊಮೈನಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲರದು ಹೆಲ್ಪ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಯಾವುದೋ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಮಾಡ್ತಾರೆ, ಮೆಕ್ಯಾನಿಕಲ್ ಓದಿದ್ದು ಹೆಲ್ಪ್ ಬೇಕು, ಎಲೆಕ್ಟ್ರಿಕಲ್ ಓದಿದ್ದು ಹೆಲ್ಪ್ ಬೇಕು, ಇನ್ನೊಂದು ರೋಬೋಟಿಕ್ಸ್ ಓದಿರೋದು ಹೆಲ್ಪ್ ಬೇಕು. ಈ ಥರ ಬೇರೆ ಬೇರೆ ವಿಭಾಗ ಎಲ್ಲರದ್ದು ಹೆಲ್ಪ್ ಬೇಕಾಗುತ್ತೆ. ಹಾಗಾಗಿ ಕೊಲಾಬ್ರೇಟಿವ್ ಪ್ರಾಜೆಕ್ಟ್ಸ್ನ ನಾವು ಮಾಡಿಸ್ತೇವೆ. ಹಾಗಾಗಿ ಬೇರೆ ಬೇರೆ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು, ಎಲ್ಲ ಒಂದು ಫ್ಯಾಕಲ್ಟಿಗಳು ಸೇರಿಕೊಂಡು ಈ ಒಂದು ಪ್ರಾಜೆಕ್ಟ್ ಸಿಸ್ಟಮ್ನ ಡೆವಲಪ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಬೇರೆ ಬೇರೆ ಅವಕಾಶಗಳು ಇರುತ್ತೆ ಮಕ್ಕಳಿಗೆ ಓದಲಿಕ್ಕೆ. ಆಮೇಲೆ ಬೇರೆ ಬೇರೆ ವಿಷಯ ಬಗ್ಗೆ ತಿಳ್ಕೊಳ್ಳೋಕ್ಕೂ ಅವಕಾಶ ಇರುತ್ತೆ. ಇದರಿಂದ ಅವರು ಬೇರೆ ಡಿಪಾರ್ಟ್ಮೆಂಟ್ ಜೊತೆಗೆ ಒಂಥರ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ, ಬೇರೆ ವಿಷಯದ ಬಗ್ಗೆನೂ ಚೆನ್ನಾಗಿ ತಿಳ್ಕೊಳ್ತಾರೆ. ಓಕೆ ಸರ್, ಈಗ GM ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪ್ಲೇಸ್ಮೆಂಟ್ ಅವಕಾಶಗಳು ಹೇಗಿದ್ದಾವೆ ಮತ್ತು ಅವರನ್ನು ನೀವು ಜಾಬ್ ಮಾರ್ಕೆಟ್ಗೆ ಯಾವ ರೀತಿ ತಯಾರು ಮಾಡ್ತಾ ಇದ್ದೀರಿ ಸರ್? ಹೌದು, ಈಗ ನೋಡಿ, ಪ್ಲೇಸ್ಮೆಂಟ್ ಅನ್ನೋದು ಭಾಳ ಮುಖ್ಯ. ಎಲ್ಲ ವಿದ್ಯಾರ್ಥಿಗಳಿಗಾಗಲಿ ಎಲ್ಲ ಪೋಷಕರಿಗಾಗಲಿ ಅವರು ಪ್ಲೇಸ್ಮೆಂಟ್ ಕಡೆನೇ ಗಮನ ಹರಿಸ್ತಿರ್ತಾರೆ. ಸೊ ಇದರಲ್ಲಿ ಅಂದರೆ 3 ವಿಧ ಇದೆ, 3 ಭಾಗ ಇದೆ. ಒಂದು ಪ್ಲೇಸ್ಮೆಂಟ್ ಇದೆ, ಇನ್ನೊಂದು ಎಂಟರ್ಪ್ರಿನರ್ಶಿಪ್ ಅಂತ ಇದೆ, ಇನ್ನೊಂದು ಹೈಯರ್ ಎಜುಕೇಷನ್ ಅಂತ ಇದೆ. ಸೊ 3 ಭಾಗಕ್ಕೂ ಮಕ್ಕಳನ್ನು ನಾವು ತಯಾರು ಮಾಡಬೇಕು. ನಾಟ್ ಓನ್ಲಿ ಪ್ಲೇಸ್ಮೆಂಟ್ಸ್. ಸೊ ಪ್ಲೇಸ್ಮೆಂಟ್ ಅಫ್ಕೋರ್ಸ್ ನಮ್ಮದು
ಟಾಪ್ ಇದೆ ಪ್ಲೇಸ್ಮೆಂಟ್ಸು ಮಧ್ಯಭಾಗ ಕರ್ನಾಟಕದಲ್ಲಿ. ಈಗ 1200ಕ್ಕೆ ಹೆಚ್ಚು ಮಕ್ಕಳು ಈ ಸತಿ ಆಲ್ರೆಡಿ ಪ್ಲೇಸ್ ಆಗಿದ್ದಾರೆ. ಆಮೇಲೆ ನಿಮಗೆ ದಾವಣಗೆರೆಯಲ್ಲಿ ಗೊತ್ತುಪಟ್ಟಂಗೆ 34.4 ಲ್ಯಾಕ್ಸಲ್ಲಿ ನಮ್ಮ ವಿದ್ಯಾರ್ಥಿನಿ ಲಾಸ್ಟ್ ಇಯರಲ್ಲಿ ಪ್ಲೇಸ್ ಆಗಿದ್ದಾರೆ. 34.4 ಲ್ಯಾಕ್ಸ್ ಹೈಯೆಸ್ಟ್ ಪ್ಯಾಕೇಜಲ್ಲಿ. ನಮ್ಮದು ಅವರೇಜ್ ಪ್ಯಾಕೇಜ್ ಬಂದರೂ ನಮ್ಮದು 3 to 4 ಲ್ಯಾಕ್ಸ್ ಅವರೇಜ್ ಪ್ಯಾಕೇಜ್ ಇರುತ್ತೆ. ಅಂದರೆ ನಮ್ಮದು ಎಲ್ಲ ಮಕ್ಕಳಿಗೂ ನಾವು ಪ್ಲೇಸ್ಮೆಂಟ್ಸ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಅವರೇಜ್ ಇದ್ದರಿಗೂ ಕೊಡ್ತೀವಿ, ಮೀಡಿಯಮ್ ಇದ್ದರಿಗೂ ಕೂಡ, ಹೈಯೆಸ್ಟ್ ಇರೋರಿಗೂ ಕೊಡ್ತೀವಿ. ಸೊ ಅದು ಬೇರೆ ಬೇರೆ ಪ್ಯಾಕೇಜಲ್ಲಿ ಅವ್ರಿಗೆ ಪ್ಲೇಸ್ಮೆಂಟ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತಂದರೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಡಿಪಾರ್ಟ್ಮೆಂಟೇ ಬೇರೆ ಇದೆ. ಸೊ ಹಂಗಾಗಿ ಕ್ಯಾರಿಯರ್ ಅಡ್ವೈಸ್ ಆ್ಯಂಡ್ ಪ್ಲೇಸ್ಮೆಂಟ್ಸ್ ಅಂತ ಬೇರೆ ಇದೆ, ಕ್ಯಾಸ್ಪ್ ಅಂತ. ದೇ ವಿಲ್ ಟೇಕ್ ಕೇರ್ ಆಫ್ ದಿಸ್ ಟ್ರೈನಿಂಗ್ಸ್ ರಿಲೇಟೆಡ್ ಥಿಂಗ್ಸ್ ಫಾರ್ ಪ್ಲೇಸ್ಮೆಂಟ್ಗೆ ಏನೇನು ಬೇಕಾಗುತ್ತೆ ಅದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ನಾಟ್ ಓನ್ಲಿ ಇನ್ ದ ಫೈನಲ್ ಸೆಮಿಸ್ಟರ್, ಅರ್ಲಿನೇ ಶುರು ಮಾಡ್ತಾರೆ. ಫಸ್ಟ್ ಸೆಮಿಸ್ಟ್ರಿಂದನೇ ಅದಕ್ಕೆ ಏನೇನು ಬೇಕು ಎಲ್ಲ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಪ್ಲಸ್ ಇಂಡಸ್ಟ್ರಿ ಕೂಡ ಟೈಅಪ್ ಮಾಡಿಸಿರ್ತೀವಿ. ಹಂಗಾಗಿ ಅವ್ರಿಗೆ ಇನ್ನೂ ಅನುಕೂಲ ಆಗುತ್ತೆ ಪ್ಲೇಸ್ ಆಗಲಿಕ್ಕೆ. ಯಾಕಂದರೆ ಇಂಡಸ್ಟ್ರಿ ಜೊತೆ ಟೈಅಪ್ ಬಂದುಬಿಟ್ಟಿರುತ್ತೆ 4th ಸೆಮಿಸ್ಟರ್, 5th ಸೆಮಿಸ್ಟರ್, 6th ಸೆಮಿಸ್ಟರ್. ಹಂಗಾಗಿ ಈಸಿಯಾಗಿ ಪ್ಲೇಸ್ ಆಗ್ತಾರೆ. ಸೊ ಇದು ಒಂದು ಭಾಗ. ಓಕೆ. ಇದಾದ ಮೇಲೆ ನಾವು ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದೆ. ಎಂಟರ್ಪ್ರಿನರ್ಶಿಪ್ ಅಂದರೆ ಸ್ಟಾರ್ಟಪ್ಸ್ಗೆ. ಸೊ ಕೆಲವರೆಲ್ಲ ಈ ಮಾಡ್ಲು ಐಡಿಯಾ ಲ್ಯಾಬಲ್ಲಿ ಮಾಡ್ಲು ಮಾಡಿ ಅದು ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ಅವರು ಎಂಟರ್ಪ್ರಿನರ್ಶಿಪ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವಾಗಲೇ ಹೇಳ್ದಂಗೆ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಅದಕ್ಕೆ ಫಂಡಿಂಗ್ ಕೊಡುತ್ತೆ. ನಮ್ಮ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ದೇ ವಿಲ್ ಗಿವ್ ದ ಫಂಡಿಂಗ್ ಫಾರ್ ಸ್ಟಾರ್ಟಪ್ಸ್. ಸೊ ಪ್ರಾಡಕ್ಟ್ ಜನರೇಷನ್ಗೆ ನಮ್ಮ ಮೋದಿಯವರ ಕನಸು ಸ್ಟಾರ್ಟಪ್ಸ್ ಜಾಸ್ತಿ ಆಗಬೇಕು ಅಂತ. ಹಾಗಾಗಿ ಅದು ಕೂಡ ನಾವು ಉತ್ತೇಜನ ಇದೆ. ಪ್ಲಸ್ ಗೌರ್ಮೆಂಟ್ ಕೂಡ ಫಂಡಿಂಗ್ಸ್ಗೆ ಹೆಲ್ಪ್ ಮಾಡ್ತೀವಿ ತರಲಿಕ್ಕೆ. ಅದು ಒಂದು ಭಾಗ. ಮತ್ತು ಹೈಯರ್ ಸ್ಟಡೀಸ್ ಹೋಗೋರಿಗೆ, ಫಾರ್ ಎಕ್ಸಾಂಪಲ್ ಈಗ ನಾನು MS ಮಾಡಬೇಕು, MTech ಮಾಡಬೇಕು, ನಾನು ಸೈಂಟಿಸ್ಟ್ ಆಗಬೇಕು, PhD ಮಾಡಬೇಕು, ಈ ಥರದ್ದೆಲ್ಲ ಅವಕಾಶ ಇರೋರಿಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ಬೇರೆ ಸೆಲ್ ಇದೆ, ಹೈಯರ್ ಎಜುಕೇಷನ್ ಸೆಲ್ ಅಂತ. ಅವ್ರೇನು ಮಾಡ್ತಾರೆ, ಎಕ್ಸ್ಪರ್ಟ್ಸ್ನ ಹೊರಗಡೆಯಿಂದ ಕರೆಸಿ ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಿಸ್ತಾರೆ. ಆಮೇಲೆ ಕೆಲವೊಂದು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಿರುತ್ತೆ ಹೈಯರ್ ಎಜುಕೇಷನ್ ಹೋಗ್ಲಿಕ್ಕೆ. ಆ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಟ್ರೈನಿಂಗ್ ಕೊಡಿಸಿ ಆ ಥರದ್ದೆಲ್ಲ ಕ್ಲಿಯರ್ ಮಾಡಿಸಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಹೋಗ್ಲಿಕ್ಕೆ ಹೈಯರ್ ಎಜುಕೇಷನ್. ಸೊ ಈ ಥರ 3 ಭಾಗದಲ್ಲಿ ನಾವು ಮಕ್ಕಳನ್ನ ಹೊರಗಡೆ ಮೂವ್ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ ಆ ಥರದ್ದು. ಅವ್ರು ಎಂಟರ್ಪ್ರಿನರ್ ಆಗ್ತೀನಿ ಅಂದರೆ ಎಂಟರ್ಪ್ರಿನರ್ ಆಗಲಿಕ್ಕೆ, ಸ್ಟಾರ್ಟ್ಅಪ್ಸ್ ಅಥವಾ ಇನ್ನು ಹೈಯರ್ ಸ್ಟಡೀಸ್ ಮಾಡ್ಬೇಕಂದ್ರೆ ಅದಕ್ಕೆ ಹೆಲ್ಪ್ ಮಾಡೋದು, ಮತ್ತೆ ಪ್ಲೇಸ್ಮೆಂಟ್ ಅಂದರೆ ಪ್ಲೇಸ್ಮೆಂಟ್ಗೆ ಹೆಲ್ಪ್ ಮಾಡ್ತೀವಿ. ಎಲ್ಲ ರೀತಿಯಿಂದನೂ ಯೂನಿವರ್ಸಿಟಿಗೆ ಕಡೆಯಿಂದ ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆ ಸರ್. ಈಗ ವಿಶ್ವವಿದ್ಯಾನಿಲಯ ಸಹಿ ಮಾಡಿರುವ MOUಗಳ ಮಹತ್ವ ಏನು, ಮತ್ತು ಅವು ವಿದ್ಯಾರ್ಥಿಗಳ ಮತ್ತು ಸಂಸ್ಥೆಗೆ ಹೇಗೆ ಪ್ರಯೋಜನಕಾರಿಯಾಗಿವೆ? ಹೌದು. ಈಗ ನೋಡಿ, ನಾವು MOUಗಳಂತ ಮಾಡ್ಕೊಳ್ತೀವಿ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅವು ಯಾಕೆ ಬೇಕಪ್ಪ ಅಂದರೆ, ಈಗ ಇಂಡಸ್ಟ್ರಿ ನಾನು MOU ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಇಂಡಸ್ಟ್ರಿಗೆ ಜೊತೆ ಅವ್ರು ಕಮ್ಯುನಿಕೇಟ್ ಮಾಡ್ಕೋಬೋದು. ಇಂಡಸ್ಟ್ರಿಯಿಂದ ಎಕ್ಸ್ಪರ್ಟ್ಸ್ ಬಂದು ನಮ್ಮ ಮಕ್ಕಳಿಗೆ ಟೀಚ್ ಮಾಡ್ಬೋದು. ಆಮೇಲೆ ನಮ್ಮ ಮಕ್ಕಳು ಹೋಗಿ ಆ ಇಂಡಸ್ಟ್ರಿನಾಗ ಕೆಲಸ ಮಾಡ್ಬೋದು. ಈ ಥರ ನಮ್ಮದು ಇಂಟ್ರಾಕ್ಷನ್ಸ್ ಇರುತ್ತೆ. ಓಕೆ. ಆಮೇಲೆ ಇಂಡಸ್ಟ್ರಿ ಟೈಅಪ್ಸ್ ಇರಲೇಬೇಕು ಒಂದು ಎಜುಕೇಷನ್ಗೆ. ಅವಾಗೆ ನೀವು ಮಾರ್ಕೆಟಲ್ಲಿ ಏನು ನಡೀತಾ ಇದೆ, ನಮ್ಮ ಮಕ್ಕಳನ್ನ ಯಾವ ಥರ ತಯಾರಿ ಮಾಡ್ಬೋದು, ಇದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಇದು MOU ಒಂದು ಭಾಗ. ಹಾಗಾಗಿ ನಮ್ಮಲ್ಲಿ 100+ 100ಕ್ಕೂ ಹೆಚ್ಚು MOUಗಳಿದಾವೆ ನಮ್ಮ ಕಂಪ್ನಿಗಳ ಜೊತೆ. ಸೊ ಹಾಗಾಗಿ ನಾವು ಯಾವಾಗಲೂ ಇಂಡಸ್ಟ್ರಿ ಜೊತೆನೇ ಡಿಸ್ಕಷನ್ ಇರುತ್ತೆ, ಇಂಡಸ್ಟ್ರಿ ಜೊತೆ ಟೈಅಪ್ಸ್ ಇರುತ್ತೆ, ಇಂಡಸ್ಟ್ರಿ ಜೊತೆ ಏನೋ ಒಂದು ಟಾಕ್ ಇರುತ್ತೆ, ಇಂಡಸ್ಟ್ರಿ ವಿಸಿಟ್ಸ್ ಇರುತ್ತೆ. ಈ ಥರದ್ದೆಲ್ಲ ನಾವು ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಸಂಪರ್ಕದಲ್ಲಿ MOUನಲ್ಲಿ ಇರ್ತೀವಿ. ಅದೇ ಥರ ಫಾರ್ ಎಕ್ಸಾಂಪಲ್ ಈಗ ನಮ್ಮದು MBAನಲ್ಲಿ 4 ಕೋರ್ಸ್ ಇದೆ. MBAದಲ್ಲಿ ಸೊ ಒಂದು ಜನರಲ್ ಅಂತ, ಒಂದು ಪ್ರೊಫೆಷನಲ್ ಅಂತ, ಒಂದು ಅಡ್ವಾನ್ಸ್ಡ್ ಅಂತ, ಒಂದು ಇಂಟರ್ನ್ಯಾಷನಲ್ ಅಂತ. ಈ 4 ಕೋರ್ಸ್ಗಳು ಭಾಳ ಉತ್ತಮವಾಗಿ ರನ್ ಆಗ್ತವೆ ನಮ್ಮ MBAದಲ್ಲಿ. ಸೊ ನೋಡಿ, ಜನರಲ್ಲು ಈ ಜನರಲ್ MBAದಲ್ಲಿದೆ. ಪ್ರೊಫೆಷನಲ್ MBAದಲ್ಲಿ ಅದು ಪ್ರೊಫೆಷನಲ್ ಆಗಿ MBA ಮಾಡಿದರೆ ಏನೇನು ಸಿಲೆಬಸ್ ಬೇಕೋ ಅದನ್ನ ಸೆಟ್ ಮಾಡಿರ್ತಾರೆ. ಅಡ್ವಾನ್ಸ್ಡ್ MBAದಲ್ಲಿ ಏನಾಗಿದೆ, ಅಡ್ವಾನ್ಸ್ಡ್ MBA ತುಂಬ ಈಗ ಐಫೈ, ಈಗ ಪ್ರೆಸೆಂಟು ಮತ್ತು ಫ್ಯೂಚರ್ಗೆ ಏನೇನು ಟೆಕ್ನಾಲಜಿ ಬೇಕೋ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಸೊ ಈ ಅಡ್ವಾನ್ಸ್ಡ್ MBA ಒಂದು ಹೈಬ್ರಿಡ್ ಮಾಡೆಲ್ ರನ್ ಆಗುತ್ತೆ. ಆಫ್ಲೈನು ಮಾಡ್ತಾರೆ, ಆನ್ಲೈನು ಮಾಡ್ತಾರೆ. ಈ ಹೈಬ್ರಿಡ್ ಮೋಡ್ ಮಾಡ್ತಾರೆ. ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ MBA ಇದೆ. ಇಂಟರ್ನ್ಯಾಷನಲ್ MBA ಪ್ರಾಮುಖ್ಯತೆ ಏನಪ್ಪ ಅಂದರೆ, ಅವ್ರಿಗೆ ಡ್ಯುಯಲ್ ಡಿಗ್ರಿ ಸಿಗುತ್ತೆ, 2 ಡಿಗ್ರಿ. ಒಂದು ಡಿಗ್ರಿ ನಮ್ಮ GM ಯೂನಿವರ್ಸಿಟಿಯಿಂದ ಕೊಡ್ತೀವಿ, ಇನ್ನೊಂದು MOU ಮಾಡ್ಕೊಂಡಿವಿ ಡಿ ಮೌಂಟ್ಫೋರ್ಟ್ ಯೂನಿವರ್ಸಿಟಿ ಅಂತ, UK-ನಲ್ಲಿದೆ ಡಿ ಮೌಂಟ್ಫೋರ್ಟ್ ಯೂನಿವರ್ಸಿಟಿ. ಅವರು ನೆಕ್ಸ್ಟ್ ಇಯರ್ ಅಲ್ಲಿ ಓದ್ತಾರೆ ಹುಡುಗರು. 1 ವರ್ಷ ನಮ್ಮಲ್ಲಿ ಓದ್ತಾರೆ, 1 ವರ್ಷ ಡಿ ಮೌಂಟ್ಫೋರ್ಟ್ ಯೂನಿವರ್ಸಿಟಿಲಿ ಓದ್ತಾರೆ. ಸೊ ಇವರಿಗೆ 1 ಡಿಗ್ರಿ ನಮ್ಮ GM ಯೂನಿವರ್ಸಿಟಿಯಿಂದ ಕೊಡ್ತೀವಿ, ಇನ್ನೊಂದು ಡಿಗ್ರಿ ಡಿ ಮೌಂಟ್ಫೋರ್ಟ್ ಯೂನಿವರ್ಸಿಟಿಯಿಂದ ಕೊಡ್ತಾರೆ. ಈ ಥರ ಅವಕಾಶ ಇದೆ 2 ವರ್ಷದಲ್ಲಿ. ಪ್ಲಸ್ 2 ವರ್ಷ ಅವ್ರಿಗೆ ವರ್ಕಿಂಗ್ ವೀಸಾನ ಕೊಡ್ತೀವಿ UK-ನಲ್ಲಿ. ಸೊ ಯುನೈಟೆಡ್ ಕಿಂಗ್ಡಮ್ನಲ್ಲಿ 2 ವರ್ಷ ಅವ್ರಿಗೆ ಕೆಲಸ ಮಾಡ್ಬೋದು. ಇಂಗ್ಲೆಂಡ್ ಯೂನಿವರ್ಸಿಟಿ ಕಡೆಯಿಂದನೇ ಅವರಿಗೆ, ನಮ್ಮ ಯೂನಿವರ್ಸಿಟಿ ಕಡೆಯಿಂದನೇ ಅದನ್ನ ಪ್ರೋಗ್ರಾಮ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ. ಯಾಕಂದರೆ ನಾವು ಡಿ ಮೌಂಟ್ಫೋರ್ಟ್ ಯೂನಿವರ್ಸಿಟಿ ಜೊತೆ MOU ಮಾಡ್ಕೊಂಡಿರ್ತೀವಿ. ಸೊ 1 ವರ್ಷ ಇಲ್ಲಿ ಹುಡುಗ ಓದಬೇಕು, 1 ವರ್ಷ ಅಲ್ಲಿ ಓದಬೇಕು. ಒಂದು ಡಿಗ್ರಿ ನಾವು ಕೊಡ್ತೀವಿ, 1 ಡಿಗ್ರಿ ನೀವು ಕೊಟ್ರಿ. ಮತ್ತೆ 2 ವರ್ಷ ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡಲಿಕ್ಕೆ ವರ್ಕ್ ಪರ್ಮಿಟ್ ಕೂಡ ಮಾಡಿಕೊಡ್ತಾರೆ. ಸೊ ಈ ಥರದ್ದೆಲ್ಲ ಕಾರ್ಯಕ್ರಮ ಇದೆ. ಸೊ ಇಂಗ್ಲೆಂಡಿಗೆ ಹೋಗ್ಲಿಕ್ಕೆ ಏನೇನು ಬೇಕು, ಯಾವ ಎಕ್ಸಾಮ್ಸ್ನ ಪಾಸ್ ಮಾಡಬೇಕು, ಅದಕ್ಕೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ.
ಓಕೆ. ಓಕೆ. ಸೊ ಈ ಥರದ್ದೆಲ್ಲ ಕಾರ್ಯಕ್ರಮ ಇದೆ MOU-ನಲ್ಲಿ. ಸರ್, ಈಗ ಅಕಾಡೆಮಿಕ್ಸ್ ಆಗಿರ್ಬೋದು ಅಥವಾ ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಈ ಥರ ಯಾವುದೇ ಕ್ಷೇತ್ರ ಆಗಿರ್ಬೋದು, ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಸಾಧಿಸ್ತಿರ್ತಕ್ಕಂಥ ಯಶಸ್ಸುಗಳು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹೌದು, ನಮ್ಮಲ್ಲಿ ನೋಡಿ ನಮ್ಮ ಅಕಾಡೆಮಿಕ್ಸಲ್ಲಿ ಓಕೆ ತುಂಬ ಹಲವಾರು ಪ್ರೆಸೆಂಟೇಷನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಪ್ರೆಸೆಂಟೇಷನ್ಸು, ಸೆಮಿನಾರ್ಸು ಎಲ್ಲ ಕಡೆ ಹೋಗಿ ಬರ್ತಾರೆ ನಮ್ಮ ಹುಡುಗರು. ವರ್ಕ್ಶಾಪ್ಸ್ ಆಗಿರ್ಬೋದು ಎಲ್ಲ. ಆಮೇಲೆ ಹಲವಾರು ಪ್ರಶಸ್ತಿಗಳು ಕೂಡ ನಮ್ಮ ಹುಡುಗರಿಗೆ ಬಂದಿದೆ. ಬೇರೆ ಬೇರೆ ಸೆಮಿಸ್ಟ್ರಲ್ಲಿ ಹೋಗ್ತಾರೆ, ಬೇರೆ ಬೇರೆ ಕಾಲೇಜುಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ಹೋಗ್ತಾರೆ. ಅಲ್ಲೆಲ್ಲ ಕೂಡ ತುಂಬ ಒಳ್ಳೊಳ್ಳೆ ಪ್ರೈಸಸ್ಸು, ಒಳ್ಳೊಳ್ಳೆ ಪ್ರಶಸ್ತಿಗಳೆಲ್ಲ ಬಂದಿದೆ. ನಮ್ಮ ವಿದ್ಯಾರ್ಥಿಗಳು ಈಗ ಹಲವಾರು ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂಥೇಳಿ ಒಂದು ವಿಶಾಖಪಟ್ಟಣಮಲ್ಲಿ ನಡೀತು ಮೊನ್ನೆ. ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಯೋಜಿತವಾಗಿತ್ತು. ಅದರಲ್ಲಿ ನಮ್ಮ ಹುಡುಗರು ಫಸ್ಟ್ ಪ್ರೈಸ್ ಬಂದಿದ್ದರು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನಲ್ಲಿ. ಆಮೇಲೆ ನಮ್ಮ ಯೂನಿವರ್ಸಿಟಿ ಟೀಮು ಸಿಂಗಪುರ್ ರೆಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮ ಇಂಡಿಯಾನ ಸೆಲೆಕ್ಟ್ ಆಗಿದ್ದರು ಫಸ್ಟ್ ಬಂದಿರೋದ್ರಿಂದ. ಸೊ ಈ ಥರ ತುಂಬ ಒಳ್ಳೊಳ್ಳೆ ಅವಾರ್ಡ್ಗಳು, ಒಳ್ಳೊಳ್ಳೆ ಪ್ರಶಸ್ತಿಗಳು ನಮ್ಮ ಹುಡುಗರಿಗೆ ಲಭಿಸಿದೆ. ಈಗ ಇದು ನಮ್ಮ ಅಕಾಡೆಮಿಕ್ಸ್ ಟೆಕ್ನಿಕಲ್ ರಿಲೇಟೆಡ್ ಆಯಿತು. ಇದೇ ಥರ ನಮ್ಮದು ಸ್ಪೋರ್ಟ್ಸ್ ರಿಲೇಟೆಡು, ಆಮೇಲೆ ಕಲ್ಚರ್ ರಿಲೇಟೆಡು. ಮೊನ್ನೆ ದಸರಾದಲ್ಲಿ ಒಳ್ಳೆ ಪ್ರೈಸ್ ಬಂತು. ಮೊನ್ನೆ ದಸರಾ ನಡೀತಲ್ಲ, ಇದು ಡ್ಯಾನ್ಸ್ ಕಾಂಪಿಟೇಷನ್, ಅದರಲ್ಲಿ ಕೂಡ ನಮ್ಮ ಹುಡುಗರು ಪಾರ್ಟಿಸಿಪೇಟ್ ಮಾಡಿ ದೇ ಆರ್ ಒನ್ ದ ಪ್ರೈಸ್. ಸೊ ದಸರಾದಲ್ಲಿ ಅದೇ ಥರ ಸ್ಟೇಟ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ನಮ್ಮಲ್ಲಿ ಸ್ಪೋರ್ಟ್ಸು ರೆಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ 5 to 6 ಕೋಚಸ್ ಇದ್ದಾರೆ ಸ್ಪೋರ್ಟ್ಸಿಗೋಸ್ಕರ. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಆಲ್ ಕೋಚಿಂಗ್ ಥಿಂಗ್ಸ್, ಸೊ ದಟ್ ನಮ್ಮ ಹುಡುಗರು ನ್ಯಾಷನಲ್ ಲೆವೆಲ್ಲು ಆಮೇಲೆ ಸ್ಟೇಟ್ ಲೆವೆಲೆಲ್ಲ ರೆಪ್ರೆಸೆಂಟ್ ಮಾಡಿ ಅದರಲ್ಲಿ ಕೂಡ ಅವರು ತುಂಬ ಒಳ್ಳೆಯ ಉತ್ತಮವಾದ ಪ್ರಶಸ್ತಿಗಳು ತರ್ತಾ ಇದ್ದಾರೆ. ಹೀಗಾಗಿ ಆಲ್ ಅರೌಂಡ್ ಟೆಕ್ನಿಕಲ್ ಆಗಿರ್ಬೋದು, ಆಮೇಲೆ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಎಲ್ಲ ಕಡೆ ನಮ್ಮ ಹುಡುಗರು ರೆಪ್ರೆಸೆಂಟ್ ಮಾಡಿ ಒಳ್ಳೊಳ್ಳೆ ಒಂದು ಪ್ರಶಸ್ತಿ ಎಲ್ಲ ತರ್ತಿದ್ದಾರೆ. ಓಕೆ ಸರ್, ಈಗ GM ವಿಶ್ವವಿದ್ಯಾನಿಲಯದ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ? ಹೌದು ನೋಡಿ, ಮುಖ್ಯವಾಗಿ ಯಾವುದೋ ಒಂದು ಯೂನಿವರ್ಸಿಟಿಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ನವರು ಯಾವುದೇ ಒಂದು ನ್ಯೂನತೆ ಬರಲಿಲ್ದಂಗೆ ಭಾಳ ಮುಖ್ಯವಾಗಿ ಎಲ್ಲ ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಎಲ್ಲ ನಮ್ಮದು ಆನ್ಲೈನ್ ಟೀಚಿಂಗಿಗೆ ಏನು ಬೇಕೋ ಎಲ್ಲ ಸಲಕರಣೆಗಳನ್ನ ಕೊಟ್ಟಿದ್ದಾರೆ. ಅದೇ ಥರ ನಮ್ಮದು ಹೊರಗಡೆ ಆಡಿಟೋರಿಯಮ್ಸ್ ಆಗಿರ್ಬೋದು, ಅದೇ ಥರ ಸ್ಪೋರ್ಟ್ಸ್ ಗ್ರೌಂಡ್ ಆಗಿರ್ಬೋದು, ಆಮೇಲೆ ನಮ್ಮ ಬೇರೆ ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ಬೇರೆ ಬೇರೆ ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲ ಸ್ಟೇಟ್ ಆಫ್ ದ ಹಾರ್ಟೇ ಮಾಡೋದು. ಅದರಲ್ಲಿ ನಮ್ಮ ಲೈಬ್ರರಿ ಲೈಬ್ರರಿ ಅಂತೂ ತುಂಬ ಟಾಪ್ 1 ಲೈಬ್ರರಿ ಇದೆ. ಸೊ ನೀವು ಲೈಬ್ರರಿ ಒಳಗೆ ಹೋದರೆ ಒಬ್ಬ ಹುಡುಗ ಅವನು ಅಲ್ಲೇ ಕೂತ್ಕೋಬೇಕು ಓದ್ಕಂತ, ಹೊರಗೆ ಬರೋಕ್ಕೆ ಮನ್ಸು ಆಗಬಾರ್ದು. ಆ ಥರದ್ದು ಒಂದು ಇನ್ಫ್ರಾಸ್ಟ್ರಕ್ಚರ್ ಅವರು ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮ್ಯಾನೇಜ್ಮೆಂಟ್ನವರು ಮೊದಲಿಂದನೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ದೇ ಗಿವ್ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೇ ಥರ ಇವನ್ ನಾಟ್ ಓನ್ಲಿ ಇನ್ಫ್ರಾಸ್ಟ್ರಕ್ಚರ್, ಇವನ್ ಫ್ಯಾಕಲ್ಟಿ ಕೂಡ ತುಂಬ ಇದು ಇರಬೇಕು, ಕ್ವಾಲಿಟಿ ಇರಬೇಕು. ಓಕೆ, ನಾಟ್ ಓನ್ಲಿ ಇನ್ಫ್ರಾಸ್ಟ್ರಕ್ಚರ್, ಫ್ಯಾಕಲ್ಟಿ ಕೂಡ ಕ್ವಾಲಿಟಿ ಇದ್ದರೆ ಎರಡೂ ಸೇರ್ಕೊಳ್ಳುತ್ತೆ, ಇನ್ಫ್ರಾಸ್ಟ್ರಕ್ಚರ್, ಕ್ವಾಲಿಟಿ ಆಫ್ ಫ್ಯಾಕಲ್ಟಿ. ಹಾಗಾಗಿ ಇವನ್ ಫ್ಯಾಕಲ್ಟಿ ಕ್ವಾಲಿಟಿನೂ ಕೂಡ ಕಾಂಪ್ರಮೈಸ್ ಆಗಲ್ಲ ನಮ್ಮ ಮ್ಯಾನೇಜ್ಮೆಂಟ್ನವರು. ಫ್ಯಾಕಲ್ಟಿಗಳು ಕೂಡ ಒಳ್ಳೆ ಕ್ವಾಲಿಟಿ ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಒಳ್ಳೆ ನಾಲೆಜಬಲ್ ಇದ್ದಾರೆ, ಒಳ್ಳೊಳ್ಳೆ ಕಡೆಯಿಂದ PhDಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಕಡೆಯಿಂದ ಡಿಗ್ರಿಗಳು ತೊಗೊಂಡಿದ್ದಾರೆ. ಆಮೇಲೆ ಒಳ್ಳೆ ನುರಿತ ಒಂದು ಫ್ಯಾಕಲ್ಟಿ ತಂಡ ನಮ್ಮಲ್ಲಿ ಈಗ ಇದೆ. ಸೊ ಈಗ ನುರಿತ ಒಂದು ಫ್ಯಾಕಲ್ಟಿ ತಂಡ ಪ್ಲಸ್ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಒಳ್ಳೆ ಗೈಡ್ ಮಾಡಲಿಕ್ಕೆ ನಮ್ಮ ಡಾಕ್ಟರ್ ಶಂಕಪಾಲ್ ಸರ್ ಅಂತ ಹೇಳಿದ್ನಲ್ಲ, ಅವರು ಒಳ್ಳೆ ನುರಿತವಾದ ವೈಸ್ ಚಾನ್ಸಲರ್ ಅವರು, ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟ್, ಇವೆಲ್ಲದರಿಂದ ನಮ್ಮ ಈ ಒಂದು GM ಯೂನಿವರ್ಸಿಟಿ ದಾವಣಗೆರೆ ಭಾಗಕ್ಕೆ ಒಳ್ಳೆಯ ಒಂದು ಎಜುಕೇಷನ್ನ ಕೊಡಲಿಕ್ಕೆ ಅನುಕೂಲ ಆಗಿದೆ. ಸೊ ನಮ್ಮ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ದಾವಣಗೆರೆ ಭಾಗದಲ್ಲಿ ನಾವೆಲ್ಲ ಒಂದು ಇದು ಅದೃಷ್ಟವಂತರು ಅಂತ. ಯಾಕಂದರೆ ಈ ಒಂದು ಯೂನಿವರ್ಸಿಟಿ ಈ ಥರದ್ದು ನೀವು ಬೆಂಗಳೂರಲ್ಲಿ ಕಾಣ್ತೀರಿ, ಬೆಂಗಳೂರಿನ ಇರೋ ಯೂನಿವರ್ಸಿಟಿ ದಾವಣಗೆರೆಯಲ್ಲಿ ರನ್ ಮಾಡ್ತಾ ಇದೀವಿ. ಅದಕ್ಕೇ ಹೆಚ್ಚಿನಾಗಿ ಒಳ್ಳೆಯ ಫೆಸಿಲಿಟಿನಾಗಿ ನಮ್ಮ ಮ್ಯಾನೇಜ್ಮೆಂಟ್ನವರು ರನ್ ಮಾಡ್ತಾ ಇದ್ದಾರೆ ದಾವಣಗೆರೆ ಅಂತ ಸಿಟಿನಲ್ಲಿ. ಹಾಗಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಈ ಒಂದು ಅವಕಾಶ ನಮ್ಮ ದಾವಣಗೆರೆಯಲ್ಲಿ ಸಿಕ್ಕಿದೆ. ಇದು ಕೇವಲ ದಾವಣಗೆರೆ ಅಥವಾ ಬೆಂಗಳೂರು ಅಂತಲ್ಲ, ದೇಶದಲ್ಲೇ ಒಂದು ಮಾದರಿ ಯೂನಿವರ್ಸಿಟಿ ಇದೆ. ಇದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಅಕಾಡೆಮಿಕ್ಸ್ ಎಲ್ಲ ಆಗಲಿ, ನಿಮ್ಮ ಒಂದು ಫ್ಯಾಕಲ್ಟಿ ಆಗಿರ್ಬೋದು, ಪ್ರತಿಯೊಬ್ಬರು ಈ ದೇಶದಲ್ಲಿರೋ ಯಾವ ಯೂನಿವರ್ಸಿಟಿಗೂ ಏನು ಕಡಿಮೆ ಇಲ್ಲ. ಹಾಗಾಗಿ ನಮಗೆ ಒಂದು ಪ್ರಶಸ್ತಿ ಇದು ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದವರು ಸರ್ವೆನಲ್ಲಿ ಕೊಟ್ಟಿದ್ದಾರೆ, 3rd ಬೆಸ್ಟ್ ಎಮರ್ಜಿಂಗ್ ಯೂನಿವರ್ಸಿಟಿ ಇನ್ ಇಂಡಿಯಾ ಅಂತ. ಓಕೆ. ಸೊ ಅದು ಹಾಗಾಗಿ ಅದೊಂದು ಸರ್ ಅದನ್ನೇ ಕೇಳ್ಬೇಕಂತ ಇದ್ದೆ.
ಈ ಯೂನಿವರ್ಸಿಟಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಾಗಲಿ ಗೌರವಗಳಾಗಲಿ ಅಂಥವು ಏನೇನು ಸಿಕ್ಕಿದಾವೆ ಸರ್ ಇದರಲ್ಲಿ? ನೋಡಿ, ನಮ್ಮ ಅದೇ ಥರ್ಡ್ ಬೆಸ್ಟ್ ಎಮರ್ಜಿಂಗ್ ಯೂನಿವರ್ಸಿಟಿ ಅಂತ ಒಂದು ಆ ಥರ ಸಿಕ್ಕಿದೆ. ಓಕೆ. ಆಮೇಲೆ ಸ್ಕಿಲ್ ಬೇಸ್ಡ್ ಅವಾರ್ಡ್ ಸಿಕ್ಕಿದೆ, ಟಾಪ್ ಸ್ಕಿಲ್ ಬೇಸ್ಡ್ ಯೂನಿವರ್ಸಿಟಿ ಅಂತ. ಅಂದರೆ ನಾವು ಸ್ಕಿಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ ಅಂತ ಅದರದಲ್ಲಿ ಒಂದು ಅವಾರ್ಡ್ ಇದೆ. ಓಕೆ. ಅದಾದಮೇಲೆ ಅಕಾಡೆಮಿಕ್ಸ್ ರಿಲೇಟೆಡ್ ತುಂಬ ಟ್ರೈನಿಂಗ್ಸು, ತುಂಬ ಕೋಚಿಂಗ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಆ ಥರ ಅಕಾಡೆಮಿಕ್ ರಿಲೇಟೆಡ್ ಅವಾರ್ಡ್ ಇದೆ. ಈ ಥರ ಇನ್ನೂ ಹಲವಾರು ಅವಾರ್ಡ್ಗಳು ಬರ್ತಾನೆ ಇದ್ದಾವೆ. ಈಗ ರೀಸೆಂಟಾಗಿ ಬಂದಿರೋದು ಅದು ಥರ್ಡ್ ಬೆಸ್ಟ್ ಎಮರ್ಜಿಂಗ್ ಯೂನಿವರ್ಸಿಟಿ ಇನ್ ಇಂಡಿಯಾ ಟೈಮ್ ಸರ್ವೇದವರು, ಅದು ಬಂದಿದೆ. ಅದು ಬರ್ತಾನೆ ಇರ್ತಾವೆ, ಅವಾರ್ಡ್ಸ್ ಬರ್ತಿದ್ದಾವೆ. ಓಕೆ, ಸರಿ ಸರ್, ಭಾಳ ಒಳ್ಳೆಯ ಮಾಹಿತಿಯನ್ನು ಒದಗಿಸಿಕೊಟ್ರಿ. GM ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪೂರಕವಾದ ವಾತಾವರಣವನ್ನು ಹೊಂದಿದೆ ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ರೀತಿ ಶ್ರಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಭಾಳ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರಿ. ತುಂಬ ಧನ್ಯವಾದಗಳು ಸರ್. ತಮಗೂ ಕೂಡ ನಮ್ಮ ಯೂನಿವರ್ಸಿಟಿ ಬಗ್ಗೆ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟು ಈ ಒಂದು ಎಲ್ಲ ಭಾಗದ ಜನಕ್ಕೆ ನಮ್ಮ GM ಯೂನಿವರ್ಸಿಟಿ ಅಂದರೆ ಏನು, ಇಲ್ಲಿ ಯಾವ ಥರ ಪ್ರೊಸೆಸ್ ಇದೆ, ಇದನ್ನೆಲ್ಲ ತಿಳಿಸಿ ನೀವು ಆ ಒಂದು ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳೋಕ್ಕೆ ಪಬ್ಲಿಕ್ಕಿಗೆ ಒಂದು ನೀವು ಮಾರ್ಗ ಆಗಿದ್ದೀರಾ. ಅದೊಂದು ಅವಕಾಶ ಕೊಟ್ಟರೆ ನಮ್ಮ GM ಯೂನಿವರ್ಸಿಟಿ ಕಡೆಯಿಂದ ತಮಗೂ ಧನ್ಯವಾದಗಳು.